ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ 11th ಆಗಸ್ಟ್ ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂಥ RRB NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆ ಅನಾಲಿಸಿಸ್ನ ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಹಾಗೆ ಕೆಲವೊಬ್ಬರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರಿ. ಏನು ಅಂತಂದರೆ ಸರ್ ಸ್ವಲ್ಪ ಸ್ಪೀಡ್ ಇರೋದನ್ನ ನೀವು ಸ್ವಲ್ಪ ನಿಧಾನವಾಗಿ ಹೇಳಿ ಅಂತ. ಸೊ ನಿಮಗೆ ನಿಧಾನವಾಗಿ ಬೇಕಾಗಿದ್ರೆ ಪ್ಲೀಸ್ ಯೂಟ್ಯೂಬ್ದು ಒಂದು ಫೀಚರ್ ಕಂಡು ಬರುತ್ತೆ ನಿಮಗೆ, ಸ್ಪೀಡ್ ಅಂತ ಒಂದು ಫೀಚರ್ ಇದೆ ನಿಮಗೆ. ಸೊ ನಾರ್ಮಲ್ ಆಗಿ ನಾನು ಇವಾಗ ಹೇಳೋದು ನಿಮಗೆ ಎಷ್ಟರಲ್ಲಿ ಇರುತ್ತೆ ಅಂದರೆ 1x ಸ್ಪೀಡಲ್ಲಿ ಇರುತ್ತೆ. ನಿಮಗೆ ಏನಾದರೂ ನಾನು ಹೇಳೋದು ಸ್ಪೀಡಾಗಿ ಆಗ್ತಾ ಇದ್ರೆ ಸರಿನಾ, ಸೊ ನೀವೇನು ಆ ಸ್ಪೀಡನ್ನು 0.9x ಅಲ್ಲಿ ಇಟ್ಕೊಂಡು ನೋಡಬಹುದು, ಇಲ್ಲ ಅಂತಂದರೆ 0.85x ಅಲ್ಲಿ ಇಟ್ಕೊಂಡು ಕೇಳಬಹುದು. ಇಫ್ ಏನಾದರೂ ನಾನು ಹೇಳೋದು ನಿಮಗೆ ಸ್ಪೀಡಾಗಿ ಅನ್ನಿಸ್ದೆ, ನಿಧಾನವಾಗಿ ಅನ್ನಿಸ್ತಾ ಇದೆಯಾ, ಏನಿಲ್ಲ, ನೀವು ಪ್ರಾಬ್ಲಮ್ ಇಲ್ಲ, 1.5x ಅಲ್ಲಿ ಇಟ್ಕೊಂಡು ನೋಡಿ, ಇನ್ನೂ ಸ್ಪೀಡಾಗಿ ಕೇಳಿಸುತ್ತೆ. ನಿಮಗೆ 2x ಅಲ್ಲಿ ಇಟ್ಕೊಂಡು ನೋಡಿ, ಇನ್ನೂ ಫಾಸ್ಟಾಗಿ ಕೇಳಿಸುತ್ತೆ. ಮೇ ಬಿ 2x ಅಲ್ಲಿ ಇಟ್ಕೊಂಡ್ರೆ ನನ್ನ ಒಂದು ಮಾತು ಗಾಳಿಯಲ್ಲೇ ಹೋದಾಗ ಅನ್ಸುತ್ತೆ ನಿಮಗೆ, ಬಟ್ 2x ಅಲ್ಲಿ ಬೇಡ, 1.5x ಅಲ್ಲಿ ಇಟ್ಕೊಂಡು ನೋಡಿ, ನಿಮಗೆ ಕಂಫರ್ಟ್ ಆಗುತ್ತೆ, ಸರಿನಾ? ಸೊ ಹಾಗಾದರೆ ಬನ್ನಿ ಮೊದಲ ಪ್ರಶ್ನೆ ಏನಿದೆ ಅಂತ ನೋಡೋಣ. ಏನಿದೆ ಮೊದಲ ಪ್ರಶ್ನೆ? ಪುರಸಭೆಯ ರಚನೆಗೆ ಸಂಬಂಧಿಸಿದಂತಹ ಲೇಖನ ಯಾವುದು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಕೂಡ ಇಂಪಾರ್ಟೆಂಟ್ ಇದಾವೆ ಈ 243 ಆರ್ಟಿಕಲ್ಸ್ ಅಲ್ಲಿ. ಸೊ ಆಪ್ಷನ್ ಏನು ಕೊಟ್ಟಿದ್ದಾರೆ? 243K ಅಂತ ಕೊಟ್ಟಿದ್ದಾರೆ, ಆಪ್ಷನ್ ಬಿ 243Q ಅಂತ ಕೊಟ್ಟಿದ್ದಾರೆ, ಆಪ್ಷನ್ 3 243I ಅಂತ ಕೊಟ್ಟಿದ್ದಾರೆ, ಹಾಗೆ ಆಪ್ಷನ್ 4 ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ 243 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 4 ಕೂಡ ಇಂಪಾರ್ಟೆಂಟ್. ಯಾವ್ದು ಇಲ್ಲಿ ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ 243Q ಅನ್ನೋದು ಪುರಸಭೆಯ ರಚನೆಯ ಬಗ್ಗೆ ಹೇಳುತ್ತೆ. ಹಾಗಾದ್ರೆ ಗ್ರಾಮ ಪಂಚಾಯಿತಿಯ ರಚನೆಯ ಬಗ್ಗೆ ಯಾವ್ದು ಹೇಳುತ್ತೆ? 243A ಅನ್ನೋ ಆರ್ಟಿಕಲ್ ಗ್ರಾಮ ಪಂಚಾಯಿತಿಯ ರಚನೆಯ ಬಗ್ಗೆ ಹೇಳುತ್ತೆ. ಹಾಗಾದ್ರೆ 243 ಎದ್ರ ಬಗ್ಗೆ ಹೇಳುತ್ತೆ? ಗ್ರಾಮ ಪಂಚಾಯಿತಿಯ ವ್ಯಾಖ್ಯಾನ ಹೇಳುತ್ತೆ, ಸರಿನಾ? ಗ್ರಾಮ ಪಂಚಾಯಿತಿಯ ವ್ಯಾಖ್ಯಾನ ಯಾವ್ದು ಹೇಳುತ್ತೆ ಅಂದ್ರೆ 243 ಆರ್ಟಿಕಲ್ ಹೇಳುತ್ತೆ. ಹಾಗಾದ್ರೆ ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳ್ತಾರೆ ನಿಮಗೆ. ಈ 243I ಅನ್ನೋ ವಿಧಿ ಏನಿದೆ ಅಲ್ವಾ, ರಾಜ್ಯ ಹಣಕಾಸು ಆಯೋಗದ ಬಗ್ಗೆ ಹೇಳುತ್ತೆ. ಹಾಗಾದ್ರೆ ರಾಜ್ಯ ಚುನಾವಣಾ ಆಯೋಗದ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೇಳ್ತಾರೆ ನಿಮಗೆ. ಅವಾಗ 243K ಅಂತ ಹೇಳಬೇಕಾಗುತ್ತೆ, ಸರಿನಾ? ಸೊ ಪಂಚಾಯಿತಿಗೆ ಎಲೆಕ್ಷನ್ ನಡೆಸ್ತಾರೆ, ಆ ಒಂದು ಯಾವೊಂದು ವಿಧಿಯನ್ವಯ ಎಲೆಕ್ಷನ್ ನಡೆಸ್ತಾರೆ ಅಂತ ಕೇಳ್ಬೋದು ನಿಮಗೆ. 243K ವಿಧಿಯನ್ವಯ ಪಂಚಾಯಿತಿಗಳಿಗೆ ಎಲೆಕ್ಷನ್ ನಡೆಸ್ತಾರೆ. ಹಾಗಾದ್ರೆ ಪುರಸಭೆಗಳಿಗೆ ಎಲೆಕ್ಷನ್ ನಡೆಸ್ತಾರೆ, ಯಾವೊಂದು ವಿಧಿಯನ್ವಯ ಅದನ್ನು ನಡೆಸ್ತಾರೆ ಅಂತ ಕೇಳ್ಬೋದು ನಿಮಗೆ. 243ZA ಅಂತ ಹೇಳಬೇಕಾಗುತ್ತೆ, ಸರಿನಾ? ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ಇದನ್ನು ಕೂಡ ನಿಮಗೆ. ಸೊ ಇಂಪಾರ್ಟೆಂಟ್ ಇದೆ. ಆ್ಯಂಡ್ ದೆನ್ ಡಿ ಅಲ್ಲಿ 243D ಇದಕ್ಕೂ ಕೂಡ ಸಾಕಷ್ಟು ಸರಿ ಕೇಳಿದ್ದಾನೆ. 243D ಅಲ್ಲಿ ಈ ಪಂಚಾಯಿತಿಯಲ್ಲಿ ಮೀಸಲು ಸ್ಥಾನಗಳೇನು ಬರ್ತಾವಲ್ವಾ, ಇವಾಗ ಮಹಿಳೆಯರಿಗೆ ಇಷ್ಟು ಮೀಸಲಾತಿ ಸ್ಥಾನ ಬೇಕು, ಅದಾದ ನಂತರ SC ST ಮತ್ತು OBC ಮತ್ತು ಜನರಲ್ ಅವರಿಗೆ ಇಷ್ಟು ಮೀಸಲಾತಿ ಅಂತ ಏನಿದೆ ಅಲ್ವಾ, ಆ ಮೀಸಲಾತಿ ಬಗ್ಗೆ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂದರೆ 243D ಅನ್ನುವ ವಿಧಿ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. 243 ಇಂದ 243ರಿಂದ 243ZA ವರೆಗೂ ನಿಮಗೆ ಇಂಪಾರ್ಟೆಂಟ್ ಕಂಡು ಬರ್ತವೆ. ಸೊ ಮುಂದಿನ ಇಂಪಾರ್ಟೆಂಟ್ ಅಲ್ಲ ಅಂತ ಅಲ್ಲ, ಬಟ್ ಮುಂದಿನ ಜಾಸ್ತಿ ನಿಮಗೆ ಕೇಳಿಲ್ಲ, ಬಟ್ ಇಲ್ಲಿವರೆಗೂ ನಿಮಗೆ ಕೇಳಿದ್ದಾನೆ. 243ZA ಯಾಕೆ ಅಂತಂದರೆ ಇದು ಕೂಡ ನಿಮಗೆ ಎಲೆಕ್ಷನ್ ಬಗ್ಗೆ ಹೇಳುತ್ತೆ. ಸೊ ಅದಕ್ಕೆ ಇಂಪಾರ್ಟೆಂಟ್ ಇದೆ, ಕೇಳ್ತಾನೆ, ನೆನ್ಪಿಟ್ಕೊಳ್ಳಿ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಓಕೆ, ಇಲ್ಲಿ ಎಷ್ಟನೇ ಒಂದು ಭಾಗದಲ್ಲಿ ಕಂಡುಬರುತ್ತೆ ಪುರಸಭೆಗಳು? ಮೀನ್ಸ್ ಮುನ್ಸಿಪಾಲಿಟಿ ಏನಿದೆ ಅಲ್ವಾ, ಎಷ್ಟನೇ ಭಾಗದಲ್ಲಿ ಕಂಡುಬರುತ್ತೆ? 9A ಭಾಗದಲ್ಲಿ ಕಂಡುಬರುತ್ತೆ. ಹಾಗಾದರೆ ಪಂಚಾಯಿತಿ ಯಾವ ಭಾಗದಲ್ಲಿ ಕಂಡುಬರುತ್ತೆ? ಅದು 9ನೇ ಭಾಗದಲ್ಲಿ ಕಂಡುಬರುತ್ತೆ. ಹಾಗಾದರೆ 9ನೇ ಭಾಗದಲ್ಲಿ ಕಂಡುಬರ್ತಕ್ಕಂಥ ಪಂಚಾಯಿತಿಗಳ ಬಗ್ಗೆ ಯಾವ ವಿಧಿಯಿಂದ ಯಾವ್ಯಾವ ವಿಧಿವರೆಗೆ ಹೇಳಲ್ಪಟ್ಟಿದೆ? 243 ಇಂದ 243O ವರೆಗೂ, 243ರಿಂದ 243O ವರೆಗೂ ನಿಮಗೆ ಪಂಚಾಯಿತಿ ಬಗ್ಗೆ ಹೇಳಲ್ಪಟ್ಟಿದೆ. ಅದಾದ ನಂತರ 243P ಇಂದ 243ZG ವರೆಗೂ ನಿಮಗೆ ಪುರಸಭೆಗಳ ಬಗ್ಗೆ ಹೇಳುತ್ತೆ. ಅದಾದ ನಂತರ ZH ಇಂದ ZT ವರೆಗೂ ನಿಮಗೆ ಈ ಒಂದು ಸಹಕಾರಿ ಸಂಘಗಳ ಬಗ್ಗೆ ಹೇಳ್ತಕ್ಕಂತಹ ವಿಧಿಗಳಾಗಿದ್ದಾವೆ, ಸರಿನಾ? ಕೇಳ್ತಾನೆ. ಇಲ್ಲಿ ನಿಮಗೆ 243 ನೆನಪಿರುತ್ತೆ, ಎಲ್ಲರೂ ಕೂಡ ಕಾಮನ್ ಆಗಿ ನೆನಪಿರುತ್ತೆ. ಅಲ್ಲಿ ಮುಂದೆ P ಇದೆಯಾ ಅಥವಾ PPS ಇದೆಯಾ, ಆ ಥರ ನೀವು ನೆನ್ಪಿಟ್ಕೊಳ್ಬೇಕು, ಓಕೆ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಹೇಮಾ ಮಾಲಿನಿ ಯಾವ ಲೋಕಸಭಾ ಕ್ಷೇತ್ರದ ಸಂಸದೆ ಅಂತ ಕೇಳಿದ್ದಾರೆ. ಸೊ ರೀಸೆಂಟಾಗಿ ಅವರು ಎಲೆಕ್ಷನ್ ನಿಂತಿದ್ರು MP ಆಗಿ. ಸೊ ಅವರು ಯಾವ ಒಂದು ಕ್ಷೇತ್ರದಲ್ಲಿ ನಿಂತು MP ಆಗಿದ್ದಾರೆ ಅಂತ ಕೇಳಿದ್ದಾರೆ, ಸರಿನಾ? ಯಾವ ಒಂದು ಕ್ಷೇತ್ರ ಅಂದರೆ ಉತ್ತರ ಪ್ರದೇಶದ ಮಥುರಾ ಕ್ಷೇತ್ರದಲ್ಲಿ ಅವರು ಲೋಕಸಭೆಗೆ ನಿಂತು ಗೆದ್ದಿದ್ದಾರೆ. ಯಾರು ಅಂದರೆ ನಟಿ ಹೇಮಾ ಮಾಲಿನಿ ಅಂತ ನಾವು ಹೇಳ್ತೀವಿ. ಯಾವ ಒಂದು ಪಕ್ಷದಿಂದ? BJP ಪಕ್ಷದಿಂದ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಹೈದರಾಬಾದನ್ನು ಭಾರತಕ್ಕೆ ಸೇರಿಸಲು ಯಾವ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸಲಾಯಿತು ಅಂತ ಕೇಳಿದ್ದಾನೆ. ಆಪರೇಷನ್ ಪೋಲೋ ಅಂತ ನಾವು ಹೇಳ್ತೀವಿ, ಸರಿನಾ? ಇಲ್ಲ ಅಂತಂದರೆ ಪೊಲೀಸ್ ಕಾರ್ಯಾಚರಣೆ ಅಂತ ನಾವು ಹೇಳ್ತೀವಿ. ಸೊ ಎರಡಾದರೂ ಕೂಡ ನಿಮಗೆ ಯಾವುದು ಕೂಡ ರೈಟ್. ಸೊ ಇದು ಯಾವಾಗ ನಡೆಸ್ತಾರೆ? 1948 ಸೆಪ್ಟೆಂಬರ್ 13ರಿಂದ 17ನೇ ತಾರೀಕಿನವರೆಗೆ ಈ ಆಪರೇಷನ್ ಪೋಲೋ ಎಂಬುದು ನಡೀತದೆ, ಸರಿನಾ? ಯಾರ ವಿರುದ್ಧ? ಹೈದರಾಬಾದ್ನ ನಿಜಾಮನ ವಿರುದ್ಧ, ಸರಿನಾ? ಯಾರು ಇದನ್ನ ಹೇಳ್ತಾರೆ ಅಂತ ನೋಡೋದಾದ್ರೆ ನಮ್ಮ ಭಾರತದ ಸರ್ಕಾರ. ನೆನ್ಪಿಟ್ಕೊಳ್ಳಿ, ಯಾರು ಇದನ್ನ ಆಪರೇಷನ್ ಪೋಲೋ ಮಾಡಿದ್ದಾರೆ ಅಂದರೆ ನಮ್ಮ ಇಂಡಿಯನ್ ಗೌರ್ಮೆಂಟ್ ಮಾಡ್ತದೆ, ಇಂಡಿಯನ್ ಒಂದು ಆರ್ಮಿ, ಸರಿನಾ? ಇಷ್ಟು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 24ನೇ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ಉದ್ಘಾಟಿಸಿದವರು ಯಾರು ಮತ್ತು ಎಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಸೊ ಈ ಸಸ್ಟೈನಬಲ್ ಡೆವಲಪ್ಮೆಂಟ್ ಸಮಿಟ್ ಏನಿದೆ ಅಲ್ವಾ, ಇದು ರೀಸೆಂಟಾಗಿ ಉದ್ಘಾಟನೆ ಮಾಡಿದ್ದಾರೆ. ಯಾರು ಉದ್ಘಾಟನೆ ಮಾಡಿದ್ದಾರೆ? ಭೂಪೇಂದ್ರ ಯಾದವ್ ಯಾರು ಅಂತ ನಿಮಗೆ ಕೇಳಬಹುದು. ಪ್ರಸ್ತುತ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವರಾಗಿದ್ದಾರೆ. ಯಾರು? ಭೂಪೇಂದ್ರ ಯಾದವ್ ಅವರು, ಸರಿನಾ? ಸೊ ಅವರು ಉದ್ಘಾಟನೆ ಎಲ್ಲಿ ಮಾಡಿದ್ದಾರೆ? ನವದೆಹಲಿಯಲ್ಲಿ ಮಾಡಿದ್ದಾರೆ. ಮಾರ್ಚ್ ತಿಂಗಳಲ್ಲಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. ಇದನ್ನು ಕೂಡ ನಿಮಗೆ ಕರೆಂಟ್ ಅಫೇರ್ಸ್ ಅಲ್ಲಿ ಹೇಳಿದ್ದೆ, ಯಾವ ಒಂದು ಪ್ಲೇಸ್ ಅಂದರೆ ನವದೆಹಲಿಯಲ್ಲಿ ಅಂತ, ಸರಿ?
ಸರಿನಾ. ಸೊ ಇದನ್ನ ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಸೊ ಇಲ್ಲಿ ಪ್ರಶ್ನೆ ಹೀಗೆ ಬರಲಿಲ್ಲ ಅಂದ್ರೂ ಕೂಡ ಇದರ ಒಂದು ಸಚಿವ ಯಾರಿದ್ದಾರೆ ಅಂತ ಕೇಳ್ಬೋದು ನಿಮಗೆ. ಅರಣ್ಯ ಸಚಿವ ಪ್ರಸ್ತುತ ಯಾರಿದ್ದಾರೆ ಅಂತ ಭೂಪೇಂದ್ರ ಪಟೇಲ್ ಅವರು, ಸರಿನಾ, ಭೂಪೇಂದ್ರ ಯಾದವ್ ಅವರು. ಅಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಹೂ ಇಸ್ ದ ಆಥರ್ ಆಫ್ ದ ಬುಕ್ ಪಾರ್ಲಿಮೆಂಟ್ ಪವರ್ಸ್ ಫಂಕ್ಷನ್ಸ್ ಆ್ಯಂಡ್ ಪ್ರಿವಿಲೇಜಸ್ ಅಂತ ಕೇಳಿದ್ದಾನೆ. ಏನು ಸರ್ ಇದು ಇಂಗ್ಲೀಷಲ್ಲಿ ಹಾಕಿದ್ದೀರಾ? ಓಕೆ, ಕನ್ನಡದಲ್ಲಿ ಹಾಕಿದ್ರೆ ನಿಮಗೆ ಅದು ಎಕ್ಸಾಕ್ಟ್ ವರ್ಡ್ ಬರೋದಿಲ್ಲ ಅಲ್ಲಿ. ಸೊ ಅದ್ರ ಸಲುವಾಗಿ ಈ ಒಂದು ಪಾರ್ಲಿಮೆಂಟ್ ಪವರ್ಸ್ ಆ್ಯಂಡ್ ಫಂಕ್ಷನ್ಸ್ ಆ್ಯಂಡ್ ಪ್ರಿವಿಲೇಜಸ್ ಅನ್ನುವ ಒಂದು ಪುಸ್ತಕವನ್ನು ಬರೆದವರು ಯಾರು ಅಂದರೆ KS ಚೌಹಾಣ್ ಅವರು ಬರೆದಿದ್ದಾರೆ. ಯಾಕೆ KS ಚೌಹಾಣ್ ಅವರು ಬರೆದದ್ದು ಕೇಳಿದ್ದಾರೆ? KS ಚೌಹಾಣ್ ಯಾರು ನಮ್ಗೆ ಗೊತ್ತೇ ಇಲ್ಲ. ಅದನ್ನು ಯಾಕೆ ಅವರು ಕೇಳಿದ್ದಾರೆ ಅಂತಂದರೆ, ಜಗದೀಪ್ ಧನ್ಕರ್ ಅವರು ಅದನ್ನು ಬಿಡುಗಡೆ ಮಾಡಿದ್ದಾರೆ. ಯಾರು? ನಮ್ಮ ಭಾರತದ ಎಕ್ಸ್ ಉಪರಾಷ್ಟ್ರಪತಿಯಾಗಿರ್ತಕ್ಕಂತಹ, ಮೊನ್ನೆವರೆಗೂ ಉಪರಾಷ್ಟ್ರಪತಿಯಾಗಿರ್ತಕ್ಕಂತಹ ಜಗದೀಪ್ ಧನ್ಕರ್ ಅವರು ಅದನ್ನು ಬಿಡುಗಡೆ ಮಾಡಿರುವ ಸಲುವಾಗಿ ಈ ಒಂದು ಪ್ರಶ್ನೆಯನ್ನು ಕೇಳಿದ್ದಾನೆ. ನೆನ್ಪಿಟ್ಕೊಳ್ಳಿ. ಸೊ ಲಾಸ್ಟಲ್ಲಿ ಎಲ್ಲವೂ ಕೂಡ ನಿಮಗೆ ಹಾಕಿದ್ದೀನಿ, ಅಲ್ಲಿ ನಿಮಗೆ ಇನ್ನೊಂದು ಸರಿ ಹೇಳ್ತೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ, ಸರಿನಾ. ಯಾವ್ಯಾವ ಬುಕ್ಕನ್ನು ಬಿಡುಗಡೆ ಮಾಡಿದ್ದಾರೆ ಇವರು ಜಗದೀಪ್ ಧನ್ಕರ್ ಅವರು, ಹಾಗೆ ಆ ಬುಕ್ಕಿನ ಆಥರ್ಗಳು ಯಾರು ಅಂತ ಲಾಸ್ಟಲ್ಲಿ ಹಾಕಿದ್ದೀನಿ, ಮಿಸ್ ಮಾಡ್ಕೋಬೇಡಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಸೈಕ್ಲೋನ್ ಎಂದು ಕರೆಯಲ್ಪಡುವ ಪೂಜಾ ತೋಮರ್ ಭಾರತೀಯ ಮಿಶ್ರ ಸಮರ ಕಲೆಗಳ MMA ಮಿಕ್ಸ್ಡ್ ಮಾರ್ಷಲ್ ಆರ್ಟ್ಸ್ ಅಂತ ನಾವು ಹೇಳ್ತೀವಿ. MMA ಫೈಟಿಂಗ್ ನೋಡಿರ್ತೀರಲ್ವಾ ನೀವು, ಯೂಟ್ಯೂಬಲ್ಲಿ ನೋಡಿರ್ತೀರಲ್ಲ ಅಂದರೆ ಟಿವಿಯಲ್ಲಿ ನೋಡಿರ್ತೀರಾ. ಸೊ ಆ ಒಂದು ಹೋರಾಟಗಾರ್ತಿಯವರು 2023ರಲ್ಲಿ UFC ಸೇರಿದರು ಮತ್ತು 2024ರಲ್ಲಿ ಅವರು UFC ತಮ್ಮ ಮೊದಲ ಪಂದ್ಯವನ್ನು ಗೆದ್ದರು. ಅವರು ಉತ್ತರ ಪ್ರದೇಶದ ಮುಜಫರ್ನಲ್ಲಿ ಜನಿಸಿದರು, ಸರಿನಾ. ಮೀನ್ಸ್ ಇದು ಕ್ವಶನ್ ಅಲ್ಲ, ಇದೆಲ್ಲವೂ ಕೂಡ ಅವ್ರ ಬಗ್ಗೆ ಮಾಹಿತಿನೇ ಇದೆ. ಬಟ್ ಅವರು ಯಾವ ಒಂದು ಕ್ರೀಡೆಗೆ ಸಂಬಂಧ ಹೊಂದಿದವರು ಅಂತ ಕ್ವಶನ್ ಕೇಳಿದಾನೆ ಅನಿಸುತ್ತೆ, ಸರಿನಾ. ಸೊ ಪೂಜಾ ತೋಮರ್ ಅವರ ಬಗ್ಗೆ ಇಲ್ಲಿ ಕಂಪ್ಲೀಟಾಗಿ ಹಾಕಿದ್ದೀನಿ. ಪೂಜಾ ತೋಮರ್ ಅವರು ಯಾರಾಗಿದ್ದಾರೆ ಅಂತ ನೋಡೋದಾದ್ರೆ MMA ಒಂದು ಪಟು ಆಗಿದ್ದಾರೆ, ಸರಿನಾ. ನೆನ್ಪಿಟ್ಕೊಳ್ಳಿ, ಯಾರು ಅಂದರೆ ಪೂಜಾ ತೋಮರ್ ಅವರು, ಸರಿನಾ. MMA ಆಡ್ತಾರೆ, ಮೀನ್ಸ್ ಫೈಟರ್ ಇದ್ದಾರೆ ಅವರು. ಆ್ಯಂಡ್ ದೆನ್ ಪೂಜಾ ತೋಮರ್ ಅವರು ಒಬ್ಬ ಭಾರತೀಯ ಮಿಶ್ರ ಸಮರ ಕಲಾವಿದೆ ಆಗಿದ್ದಾರೆ. ಓಕೆ, ಅದನ್ನೇ ಸೇಮ್ ಇಲ್ಲೇ ಆಗಿದೆ ಅದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ರೆಡ್ ಡೇಟಾ ಬುಕ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ರೆಡ್ ಡೇಟಾ ಬುಕ್ ಯಾವುದಕ್ಕೆ ಸಂಬಂಧಿಸಿದೆ? ಅಳಿವಿನಂಚಿನಲ್ಲಿರುವ ಸಸ್ಯಗಳು, ಪ್ರಾಣಿಗಳು ಮತ್ತು ಇತರ ಜೀವಿಗಳಂತಹ ಅಪಾಯದಲ್ಲಿರುವ ಪ್ರಭೇದಗಳ ಪಟ್ಟಿ ಅಂತ ನಾವು ಹೇಳ್ತೀವಿ. ಯಾವುದನ್ನ? ರೆಡ್ ಡೇಟಾ ಬುಕ್ಕನ್ನು. ರೆಡ್ ಡೇಟಾ ಬುಕ್ ಯಾವಾಗ ಸ್ಥಾಪನೆಯಾಯಿತು ಅಂತ ನಿಮಗೆ ಕೇಳಬಹುದು. ರೆಡ್ ಡೇಟಾ ಬುಕ್ ಸ್ಥಾಪನೆ ಯಾವಾಗ ಅಂದರೆ 1964ರಲ್ಲಿ, ಸರಿನಾ. ಇವಾಗ 1964ರಲ್ಲಿ ಈ ರೆಡ್ ಡೇಟಾ ಬುಕ್ಕನ್ನು ಸ್ಥಾಪನೆ ಮಾಡ್ತಾರೆ, ಸರಿನಾ. ನೆನ್ಪಿಟ್ಕೊಳ್ಳಿ. ಹಾಗಾದರೆ ರೆಡ್ ಡೇಟಾ ಬುಕ್ಕನ್ನು ಮಾನಿಟರ್ ಮಾಡೋರು ಯಾರು? IUCN ಅಂತ ಒಂದು ಸಂಸ್ಥೆ ಬರುತ್ತೆ, ಅದು ಮಾನಿಟರ್ ಮಾಡುತ್ತೆ, ಸರಿನಾ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂತ ಬರುತ್ತೆ. ಸೊ ಆ ಒಂದು ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು? ಓಕೆ, ಇಲ್ಲಿದೆ ನೋಡಿ, ಇದು IUCN ಯಾವಾಗ ಸ್ಥಾಪನೆ ಆಯಿತು ಅಂತ ಇದು ನೋಡೋದಾದ್ರೆ 1948ರಲ್ಲಿ ಈ ಒಂದು IUCN ಅನ್ನೋದು ಸ್ಥಾಪನೆ ಆಗಿದೆ. ಕೇಳ್ತಾನೆ ನಿಮಗೆ, ಸ್ಥಾಪನೆ ಯಾವಾಗಿದೆ? ಅದು ಒಂದು ಕೇಂದ್ರ ಕಚೇರಿಯಲ್ಲಿ ಕಂಡುಬರುತ್ತೆ ಅಂತ ಕೇಳ್ತಾನೆ. ಜಿನೆವಾದಲ್ಲಿ ಕಂಡುಬರುತ್ತೆ, ಸ್ವಿಟ್ಜರ್ಲ್ಯಾಂಡ್ನ ಗ್ಲ್ಯಾಂಡಲ್ಲಿ ಅನ್ನುವ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ, ಸರಿನಾ. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಗಾಳಿ ಪರ್ವತಕ್ಕೆ ಅಪ್ಪಳಿಸಿ ಮೇಲಕ್ಕೆತ್ತಿ ನಂತರ ಮಳೆ ಬಂದಾಗ ಅದನ್ನು ಏನೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾನೆ. ಸೊ ಏನಿಲ್ಲ, ಅಲ್ಲಿ ಅಷ್ಟನ್ನು ಕೂಡ ನೀವು ನೋಡೋದು ಬೇಡ. ಜಸ್ಟ್ ಇಲ್ಲಿ ಪರ್ವತಕ್ಕೆ ಯಾವುದಾದ್ರೂ ಒಂದು ಗಾಳಿ ಅಪ್ಪಳಿಸಿದಾಗ ಆವಾಗ ಒಂದು ಮಳೆ ಸುರಿಯುತ್ತಲ್ವ, ಆ ಒಂದು ಮಳೆಗೆ ನಾವು ಏನಂತ ಕರಿತೀವಿ ಅಂತ ಕೇಳಿದ್ದಾನೆ. ಏನಿಲ್ಲ, ಅದನ್ನು ನಾವು ಓರೋಗ್ರಾಫಿಕ್ ರೇನ್ ಅಥವಾ ಈ ಪರ್ವತಾರೋಹಿ ಮಳೆ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ಒಂದು ಓರೋಗ್ರಾಫಿಕ್ ರೇನ್ಫಾಲ್ ಅಂತ, ಇಲ್ಲ ಅಂತಂದರೆ ಪರ್ವತಾರೋಹಿ ಮಳೆ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಹೇಳೋದಾದ್ರೆ ಓರೋಗ್ರಾಫಿಕ್ ಅಂತ ನೆನ್ಪಿಟ್ಕೊಳ್ಳಿ, ಇಲ್ಲ ಅಂತಂದರೆ ಕನ್ನಡದಲ್ಲಿ ಪರ್ವತಾರೋಹಿ ಮಳೆ ಅಂತ ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಯಾವುದಾದ್ರೂ ಒಂದು, ಇವು ಪಶ್ಚಿಮ ಘಟ್ಟಗಳು ಏನಿದೆ ಅಲ್ವಾ ಭಾರತದಲ್ಲಿ, ಹೀಗಿದೆ, ಇಲ್ಲಿ ಪಶ್ಚಿಮ ಘಟ್ಟಗಳಿದ್ದಾವೆ. ಸೊ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಮಳೆ ಬೀಳ್ತದಲ್ವ, ಯಾವ ರೀತಿಯ ಮಳೆಯಾಗಿರುತ್ತೆ? ಅದು ಓರೋಗ್ರಾಫಿಕ್ ರೇನ್ ಆಗಿರುತ್ತೆ. ಯಾಕೆ ಅಂದರೆ ಇಲ್ಲಿ ಒಂದು ಬಂದು ಡಿಕ್ಕಿ ಹೊಡಿತಾವೆ ಎಲ್ಲವೂ ಕೂಡ ಮೋಡಗಳು, ಯಾವುದು ನಿಂಬೋಸ್ಟ್ರಾಟಸ್ ಮೋಡಗಳು ಅಂತ ನಾವು ಕರಿತೀವಿ, ಸರಿನಾ. ಆ ನಿಂಬೋಸ್ಟ್ರಾಟಸ್ ಮೋಡಗಳು ಅಲ್ಲಿ ಡಿಕ್ಕಿ ಹೊಡೆದಾಗ ಆ ಒಂದು ಮಳೆಯಲ್ಲಿ ಸುರಿತದಲ್ವಾ, ಅದಕ್ಕೆ ನಾವು ಓರೋಗ್ರಾಫಿಕ್ ರೇನ್ಫಾಲ್ ಅಂತ ಕರಿತೀವಿ. ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಆಗೋದು ಇದೇ ಒಂದು ಓರೋಗ್ರಾಫಿಕ್ ರೇನ್ಫಾಲ್ ಇಂದ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಕಾರ್ಬೋನೇಟ್ ಅದಿರನ್ನು ಬಿಸಿ ಮಾಡಿ ಅದರ ಆಕ್ಸೈಡ್ ಆಗಿ ಪರಿವರ್ತಿಸುವ ಪ್ರಕ್ರಿಯೆಯನ್ನು ಏನೆಂದು ಕರೆಯಲಾಗುತ್ತದೆ ಅಂತ ಕೇಳಿದ್ದಾನೆ. ಕ್ಯಾಲ್ಸಿನೇಷನ್ ಅಂತ ಕರೆಯಲಾಗ್ತದೆ ಈ ಒಂದು ಪ್ರಕ್ರಿಯೆಯನ್ನು. ಏನಿಲ್ಲ, ಅದರಲ್ಲೇ ಕ್ವಶನಲ್ಲಿ ಅದರ ಆನ್ಸರ್ ಕೂಡ ಮೆನ್ಷನ್ ಆಗಿದೆ. ಅದೇ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಯಾವ ಸಾಂವಿಧಾನಿಕ ತಿದ್ದುಪಡಿಯು ಭಾರತದ ರಾಷ್ಟ್ರಪತಿಗಳು ಮಂತ್ರಿಮಂಡಳಿಯ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸಲು ಅಧಿಕಾರ ನೀಡುತ್ತದೆ ಅಂತ ಕೇಳಿದ್ದಾರೆ. ಸೊ ಅದು ಎಷ್ಟನೇ ತಿದ್ದುಪಡಿ? 42ನೇ ತಿದ್ದುಪಡಿಯ ಮೂಲಕ, ಸರಿನಾ. 42ನೇ ತಿದ್ದುಪಡಿ 1976ರಲ್ಲಿ ನಡೀತದೆ. ಈ ಒಂದು ತಿದ್ದುಪಡಿಯ ಮೂಲಕ ಭಾರತದ ರಾಷ್ಟ್ರಪತಿಗಳು ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸಬೇಕೆಂದು ಆದೇಶಿಸಿತ್ತು. ಅವ್ರಿಗೆ ಇರೋಷ್ಟು ಪವರ್ ಕೂಡ ಕಿತ್ಕೊಂಡ್ಬಿಡ್ತು. ಯಾವಾಗ? 1976ರಲ್ಲಿ. ಈ ತಿದ್ದುಪಡಿಯು ವಿಧಿ 74ರಲ್ಲಿ ರಾಷ್ಟ್ರಪತಿಗಳು ಅಂತಹ ಸಲಹೆಯ ಮೇರೆಗೆ ಕಾರ್ಯನಿರ್ವಹಿಸಬೇಕು ಎಂದು ಸ್ಪಷ್ಟವಾಗಿ ಹೇಳಿದೆ. ಯಾವೊಂದು ವಿಧಿಯಲ್ಲಿ ಅಂತ ಕೇಳ್ತಾನೆ. ಈ ಕ್ವಶನ್ ಕೇಳಿದ ನೋಡಿ, UPSC ಮೇ ಬಿ ಇದು ಫೇವ್ರೇಟ್ ಲವ್ವೇಬಲ್ ಕ್ವಶನ್ ಅನಿಸುತ್ತೆ. ಇದು ಯಾವುದು? ಆರ್ಟಿಕಲ್ 74ನೇ ಒಂದು ವಿಧಿ ಬಗ್ಗೆ ಸಾಕಷ್ಟು ಸರಿ ಕೇಳಿದ್ದಾನೆ. ಮೀನ್ಸ್ ಡೈರೆಕ್ಟಾಗಿ 74ನೇ ವಿಧಿ ಏನು ಹೇಳುತ್ತೆ ಅಂತ UPSCಯಲ್ಲಿ ಕೇಳಲ್ಲ, ಪ್ರಿಲಿಮ್ಸಲ್ಲಿ. ಬಟ್ ಇದನ್ನು ಸ್ಟೇಟ್ಮೆಂಟ್ ವೈಸ್ ಕೊಟ್ಟಾಗ 74ನೇ ವಿಧಿ ಸಾಕಷ್ಟು ಸರಿ ಕೇಳಿದ್ದಾನೆ ಪ್ರಿಲಿಮ್ಸಲ್ಲಿ, ಸರಿನಾ. ಇದು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೂ ಕೂಡ. ಆ್ಯಂಡ್ ದೆನ್ ಭಾರತ ರಾಷ್ಟ್ರಪತಿಗಳು ಒಂದು ವಿಷಯವನ್ನು ಪುನರ್ ವಿಮರ್ಶೆಗಾಗಿ ಮಂತ್ರಿಮಂಡಳಿಗೆ ವಾಪಸ್ ಕಳಿಸುವ ಅಧಿಕಾರವನ್ನು ಸಂವಿಧಾನದ ಯಾವ ತಿದ್ದುಪಡಿಯ ಮೂಲಕ ಸೇರಿಸಲಾಗಿದೆ ಅಂತ ಕೇಳ್ತಾನೆ. ಸೊ ಅದನ್ನು ನಿಮಗೆ ಸೇರಿಸಿರೋದು 44ನೇ ತಿದ್ದುಪಡಿಯ ಮೂಲಕ, ಸರಿನಾ. ಯಾವಾಗ? 1978ರಲ್ಲಿ. ಆದಾಗ್ಯೂ ರಾಷ್ಟ್ರಪತಿಗಳು ಪುನರ್ ವಿಮರ್ಶೆಗಾಗಿ ಮೊದಲ ಸಲಹೆಯನ್ನು ವಾಪಸ್ ಕಳಿಸಬಹುದು
ಮಾಡುವುದು ಎಂದು ಸೇರಿಸಿದೆ. ಆದರೆ ಮಂತ್ರಿಮಂಡಳಿಯು ಅದೇ ಸಲಹೆಯನ್ನು ಮತ್ತೆ ರಾಷ್ಟ್ರಪತಿಗಳಿಗೆ ಕಳುಹಿಸಿದರೆ ಅದನ್ನು ಸ್ವೀಕರಿಸಬೇಕಾಗುತ್ತದೆ ಅಷ್ಟೇ. ಒಂದು ಇಟ್ಕೋಬಹುದು ಪಾಕೆಟ್ ಬಿಟ್ಟು, ಲೈಕ್ ಗ್ಯಾನಿ ಜೈಲ್ ಸಿಂಗ್ ಥರ. ಇಲ್ಲ ಅಂತಂದರೆ ಅದನ್ನು ರಿಟರ್ನ್ ಏನಾದರೂ ಕಳಿಸಿದ್ರೆ ಮತ್ತೆ ಪುನರ್ ವಿಮರ್ಶೆ ಮಾಡಿರಿ ಅಂತ ಕಳಿಸಿದ್ರೆ ಮಂತ್ರಿಮಂಡಲಕ್ಕೆ, ಅವ್ರು ಏನಾದರೂ ಅದನ್ನು ಓಕೆ ಮಾಡಿದ್ರು ಇಲ್ಲ ಅಂತಂದ್ರೆ ಇಲ್ಲ, ರಿಟರ್ನ್ ಏನಾದರೂ ಕಳಿಸಿದ್ರೆ ಅವಾಗ ಒಪ್ಪಿಗೆ ಕೊಡಲೇಬೇಕಾಗುತ್ತೆ ಯಾರು, ಭಾರತ ರಾಷ್ಟ್ರಪತಿಗಳು. ಸೊ ಅದು ಹಾಗೆ ಮಾಡಿರ್ತಕ್ಕಂಥ ಒಂದು ತಿದ್ದುಪಡಿ ಯಾವುದು ಅಂದರೆ 1978ರಲ್ಲಿ ನಡೆದಿರ್ತಕ್ಕಂಥ 44ನೇ ತಿದ್ದುಪಡಿ. ಸರಿನಾ, ಇದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಬಟ್ ಇಲ್ಲಿ ಆರ್ಟಿಕಲ್ ನೆನ್ಪಿಟ್ಕೊಳ್ಳಿ, ಯಾವುದು 74ನೇ ಆರ್ಟಿಕಲ್ ಅನ್ನೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಯಾವ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಿದ ನಂತರ INS ಶಿವಾಲಿಕ್ ಭಾರತದ ನೌಕಾಪಡೆಗೆ ಸೇರಿತು ಅಂತ ಕೇಳಿದ್ದಾರೆ. ಈ ಒಂದು ಜಿಮ್ಮೆಕ್ಸ್ 2024 ಕಡಲ ವ್ಯಾಯಾಮ ಒಂದು ಯುದ್ಧಾಭ್ಯಾಸವನ್ನು ಮುಗಿಸಿದ ನಂತರ ನಮ್ಮ ಭಾರತ ಸೇನೆಗೆ ಸೇರ್ಪಡೆಯಾಗಿದೆ ಯಾವುದು, INS ಶಿವಾಲಿಕ್ ಅನ್ನೋದು. ಸರಿನಾ, ಸೊ ಇದು ರಿಂಪ್ಯಾಕ್ ಪೂರ್ಣಗೊಳಿಸಿದ ನಂತರ INS ಶಿವಾಲಿಕ್ ಅನ್ನು ಭಾರತೀಯ ನೌಕಾಪಡೆಗೆ ಸೇರಿಸಲಾಯಿತು. ಓಕೆ, ಜಿಮ್ಮೆಕ್ಸ್ ಮತ್ತು ಈ ಒಂದು ರಿಂಪ್ಯಾಕ್ ಇವೆರಡನ್ನೂ ಕೂಡ ಪೂರ್ಣಗೊಳಿಸಿದ ನಂತರ ಇದನ್ನು ಸೇರ್ಪಡೆ ಮಾಡಲಾಗ್ತದೆ. ಈ ರಿಂಪ್ಯಾಕ್ ಯಾವ ಒಂದು ದೇಶ ನಡೆಸ್ಕೊಡ್ತದೆ ಇದನ್ನು ಕೇಳ್ತಾನೆ, ಈ ಪ್ರಶ್ನೆ ಕೇಳಿದಾನೆ. ಈ ಪ್ರಶ್ನೆ ಒಂದು ಸ್ವಲ್ಪ ಮೋಸ್ಟ್ ಫೇವ್ರೇಟ್ ಕ್ವಶನ್ ಅನಿಸುತ್ತೆ. ಇದು ರಿಂಪ್ಯಾಕ್ ಯಾವ ಒಂದು ದೇಶ ನಡೆಸ್ಕೊಡ್ತದೆ, ಯಾವ ಒಂದು ದೇಶ ನಡೆಸ್ತಕ್ಕಂತಹ ಅತ್ಯಂತ ದೊಡ್ಡ ಯುದ್ಧಾಭ್ಯಾಸವಾಗಿದೆ ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಅಮೆರಿಕ ಅಂತ. ಸೊ ಹಾಗಾದರೆ ರಿಂಪ್ಯಾಕ್ 2024ರಲ್ಲಿ ಯುದ್ಧಾಭ್ಯಾಸ ಮಾಡಿದ್ರು ಯಾವ ಒಂದು ದೇಶದಿಂದ ಇದು ಆರಂಭವಾಯಿತು ಅಂತ ಕೇಳ್ಬೋದು ನಿಮಗೆ. ಸೊ ಈ ಜಪಾನ್ನ ಪೋರ್ಟ್ನಿಂದ ಇದನ್ನು ಆರಂಭ ಮಾಡ್ತಾರೆ, ಯಾವುದನ್ನ, ರಿಂಪ್ಯಾಕ್ ವ್ಯಾಯಾಮವನ್ನು, ರಿಂಪ್ಯಾಕ್ ಯುದ್ಧಾಭ್ಯಾಸವನ್ನು. ಸರಿ, ನೆನಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ಈ ರಿಂಪ್ಯಾಕ್ 2024ರಲ್ಲಿ ಯಾವ ಒಂದು INS ಭಾಗವಹಿಸಿತ್ತು ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಶಿವಾಲಿಕ್ ಭಾಗವಹಿಸಿತ್ತು ಅಂತ ನೀವು ಹೇಳಬೇಕಾಗತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಆಡಿಯೋ ಔಟ್ಪುಟ್ ನೀಡುವವರು ಯಾರು ಅಂತ ಕೇಳಿದ್ದಾರೆ. ಔಟ್ಪುಟ್ ನೀಡುವವರು ಯಾರು, ಸ್ಪೀಕರ್ ಅಥವಾ ಮೈಕ್ರೋಫೋನ್. ಸ್ಪೀಕರ್ಗಳು ಆಡಿಯೋ ಔಟ್ಪುಟ್ ಅನ್ನು ಒದಗಿಸುತ್ತವೆ, ಮೈಕ್ರೋಫೋನ್ ಅದರ ಒಳಗಡೆ ತೊಗೊಂಡು ಹೋಗ್ತವೆ, ಮೀನ್ಸ್ ಅದು ಇನ್ಪುಟ್ ಆಗುತ್ತೆ. ಮೈಕ್ರೋಫೋನ್ ಮೈಕ್ ಹಿಡ್ಕೋತಿರಲ್ವಾ, ಮೈಕ್ ಏನಾಗುತ್ತೆ ಅದರಲ್ಲಿ ಏನಾದರೂ ನಿಮಗೆ ಕೇಳಿಸುತ್ತಾ, ಕೇಳಿಸಲ್ಲ. ಸ್ಪೀಕರಿಂದನೇ ನಿಮಗೆ ಕೇಳಿಸೋದು, ಸ್ಪೀಕರು DJ ಏನಂತ ಹೇಳ್ತೀವಿ ಎಲ್ಲವೂ ಅದರಿಂದನೇ ಕೇಳಿಸೋದು ನಿಮಗೆ. ಈ ಫೋನ್ ಏನು ಅಂತಂದರೆ ನಿಮಗೆ ಇನ್ಪುಟ್ ಸಾಧನವಾಗಿ ನಾವು ಬಳಕೆಯನ್ನು ಮಾಡ್ತೀವಿ. ಸರಿನಾ, ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಅದು ಅಂತರ ಸ್ಟಾಯ್ಜಿಗ್ ಯಾವುದು, ಜಾಯ್ಸ್ಟಿಕ್ ನಿಮಗೆ ಏನು ಅಂತ ಕೇಳಬಹುದು. ಜಾಯ್ಸ್ಟಿಕ್ ನಿಮಗೆ ಇನ್ಪುಟ್ ಸಾಧನವಾಗಿ ಬರುತ್ತೆ. ಸರಿನಾ, ಅದು ಇಂಪಾರ್ಟೆಂಟ್ ಇದೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಈ ಕೀಬೋರ್ಡು ಮೌಸ್ ಇದೆಲ್ಲ ಕೂಡ ನಾರ್ಮಲಿ ಗೊತ್ತಿರುತ್ತವೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, ಸಭೆಯು ಬಿಲ್ ಆಫ್ ಲೇಡಿಂಗ್ ಬಿಲ್ 2025 ಅಂಗೀಕರಿಸಿದೆ. ಇದು ಎಷ್ಟು ವರ್ಷಗಳಷ್ಟು ಹಳೆಯದಾದ ವಸಾಹತುಶಾಹಿ ಹಡಗು ಕಾನೂನನ್ನು ಆಧುನೀಕರಿಸುತ್ತದೆ ಅಂತ ಕೇಳಿದ್ದಾರೆ. ಸರಿನಾ, ಇದು ಟೋಟಲಿ 169 ವರ್ಷಗಳಷ್ಟು ಹಳೆಯದಾದ ವಸಾಹತುಶಾಹಿ ಹಡಗನ ಕಾನೂನನ್ನು ಆಧುನೀಕರಿಸುತ್ತದೆ. ಸರಿನಾ, ಯಾವುದು, ಈ ಲೋಕಸಭೆಯ ಬಿಲ್ ಆಫ್ ಲೇಡಿಂಗ್ ಬಿಲ್ 2025 ಅನ್ನೋದು. ಇದು ಯಾವಾಗ ಬಂದಿತ್ತು ಮೊಟ್ಟ ಮೊದಲ ಬಾರಿಗೆ, ಮೀನ್ಸ್ 169 ವರ್ಷ ಕಳೆದು ಬಿಡಿ. ಯಾವಾಗ, 1856ರಲ್ಲಿ ಈ ಒಂದು ಕಾಯ್ದೆ ಬಂದಿರುತ್ತೆ. ಸರಿನಾ, ಯಾವುದು, ಭಾರತದ ಬಿಲ್ ಆಫ್ ಲೇಡಿಂಗ್ ಆ್ಯಕ್ಟ್ ಅನ್ನೋದು 1856ರಲ್ಲಿ, ವಿಧವಾ ಪುನರ್ವಿವಾಹ ಇದೇ ಒಂದು ವರ್ಷದಲ್ಲಿ. ಸರಿನಾ, ಯಾವ ಒಂದು ವರ್ಷದಲ್ಲಿ, 1856ರಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 2025ರಲ್ಲಿ ಎಷ್ಟು ಶೌರ್ಯ ಪ್ರಶಸ್ತಿಗಳನ್ನು ನೀಡಲಾಯಿತು ಅಂತ ಕೇಳಿದ್ದಾರೆ. ಎಷ್ಟು ಶೌರ್ಯ ಪ್ರಶಸ್ತಿಗಳನ್ನು ನೀಡಿದ್ದಾರೆ, 39 ಶೌರ್ಯ ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಎಷ್ಟು ಪದ್ಮ ಪ್ರಶಸ್ತಿಗಳನ್ನು ನೀಡಿದ್ದಾರೆ, 139 ಪದ್ಮ ಪ್ರಶಸ್ತಿಗಳನ್ನು ನೀಡಿದ್ದಾರೆ. ಒಂದು ತೆಗೆದು ಬಿಡ್ರಿ, ಇಲ್ಲಿ 39 ಇದು ಉಳಿತವೆ. ಸೊ ಅದರಲ್ಲಿ ಕೀರ್ತಿ ಚಕ್ರ ಎಷ್ಟು ಕೊಟ್ಟಿದ್ದಾರೆ, 6 ಕೀರ್ತಿ ಚಕ್ರ ಕೊಟ್ಟಿದ್ದಾರೆ. ಇಬ್ಬರಿಗೆ ಜೀವಂತ ಇದ್ದವರಿಗೆ ಕೊಟ್ಟಿದ್ದಾರೆ, 4 ಜನ ಮರಣೋತ್ತರವಾಗಿ ಅದನ್ನು ನೀಡಿದ್ದಾರೆ, ಯಾವುದನ್ನ, ಕೀರ್ತಿ ಚಕ್ರ ಅನ್ನೋದನ್ನ. ಆ್ಯಂಡ್ ದೆನ್ ಶೌರ್ಯ ಚಕ್ರ ಪ್ರಶಸ್ತಿಗಳನ್ನು ಎಷ್ಟು ನೀಡಿದ್ದಾರೆ ಅಂತ ನೋಡಿದ್ರೆ 33 ನೀಡಿದ್ದಾರೆ. ಅದರಲ್ಲಿ ಜೀವಂತ ಇರೋರಿಗೆ ಎಷ್ಟು ಅಂತಂದರೆ 26, ಹಾಗೆ ಮರಣೋತ್ತರವಾಗಿ 7 ಜನರಿಗೆ ನೀಡಿದ್ದಾರೆ. ಸರಿ, ಇದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಬಟ್ ಇಲ್ಲಿ ಟೋಟಲ್ ನಂಬರ್ ಕೇಳ್ತಾನೆ, ಆಲ್ಮೋಸ್ಟ್ 39 ಶೌರ್ಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದ್ದಾರೆ. ಸರ್ 39 ಜನ ಹೆಸರು ನೆನ್ಪಿಟ್ಕೋಬೇಕಾ, ನೀವೇನು UPSC ಗೊತ್ತಾ ಇಲ್ಲ, ಕೇಳಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಶಕ ರಾಜವಂಶದ ಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಸೊ ಇದರಲ್ಲಿ ಸ್ಥಾಪಕ ಯಾರು ಅಂತಂದರೆ ಮೌಸ್ ಅಂತ ಬರ್ತಾರೆ. ಸರಿನಾ, ಮೌಸ್ ಅಂತ ಬರ್ತಾರೆ. ಅವರನ್ನು ನಾವು ಇನ್ನೊಂದು ಹೆಸರಿನಿಂದ ಕೂಡ ಕರಿತೀವಿ, ಮೊಗ ಅಂತ ಕೂಡ ಕರಿತೀವಿ. ಸರಿನಾ, ಸೊ ಯಾರು ಶಕ ರಾಜವಂಶದ ಸ್ಥಾಪಕ ಯಾರು ಅಂದರೆ ಮೌಸ್ ಅಂತ ಬರುತ್ತೆ, MAOUS. ಇಂಗ್ಲೀಷಲ್ಲಿ ಬೇರೆ ಬರುತ್ತೆ ಅದು. ಸರಿನಾ, ಕನ್ನಡದಲ್ಲಿ ಅದನ್ನು ನಾವು ಮೌಸ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ನೆನ್ಪಿಟ್ಕೊಳ್ಳಿ, ಒಟ್ಟಿನಲ್ಲಿ ಇಲಿ ಅಂತಾದರೂ ನೆನ್ಪಿಟ್ಕೊಳ್ಳಿ. ಯಾವುದು, ಶಕ ರಾಜವಂಶದ ಸ್ಥಾಪಕ ಯಾರು, ಮೊಗ ಅನ್ನುವ ವ್ಯಕ್ತಿಯಾಗಿದ್ದಾರೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಹೂ ಪ್ರಫೌಂಡೆಡ್ ದ ಲಾ ಆಫ್ ಪ್ರಪೋರ್ಷನಲ್ ಆ್ಯಕ್ಷನ್ ಆಫ್ ಸಬ್ಸ್ಟೆನ್ಸಸ್ ಅಂತ ಕೇಳಿದ್ದಾರೆ. ಸೊ ಇದನ್ನು ಕೊಟ್ಟವ್ರು ಯಾರು, ಒಂದು ಗುಲ್ಡ್ಬರ್ಗ್ ಆ್ಯಂಡ್ ದೆನ್ ಇನ್ನೊಬ್ರು ವೇಜನ್ ಅವರು ಇದನ್ನು ಕೊಟ್ಟಿದ್ದಾರೆ. ಸರಿನಾ, ಈ ಒಂದು ಥಿಯರಿಯನ್ನು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಸಿಮೆಂಟ್ ಕೈಗಾರಿಕೆಗಳು ಹೆಚ್ಚಾಗಿ ಎಲ್ಲಿದ್ದಾವೆ ಅಂತ ಕೇಳಿದ್ದಾನೆ. ಎಲ್ಲಿ ಕಂಡು ಬರ್ತವೆ ಸಿಮೆಂಟ್ ಕೈಗಾರಿಕೆಗಳು, ಎಲ್ಲಿ ಸುಣ್ಣದ ಕಲ್ಲು ಜಾಸ್ತಿ ಕಂಡು ಬರುತ್ತೆ, ಎಲ್ಲಿ ನಿಮಗೆ ಕಚ್ಚಾ ವಸ್ತುಗಳು ಜಾಸ್ತಿ ಕಂಡು ಬರ್ತವೆ, ಅಲ್ಲೇ ಕಂಡು ಬರಬೇಕು ಯಾವುದಾದ್ರೂ ಫ್ಯಾಕ್ಟ್ರಿಯು ಕೂಡ. ಇವಾಗ ಸಿಮೆಂಟ್ಗೆ ಕಚ್ಚಾ ವಸ್ತು ಯಾವುದಾಗುತ್ತೆ ನಿಮಗೆ, ಈ ಒಂದು ಸುಣ್ಣ ಅನ್ನೋದು ಎಲ್ಲಿದೆ, ಓಕೆ, ಸುಣ್ಣದ ಕಲ್ಲು. ಇದು ನಿಮಗೆ ಕಚ್ಚಾ ವಸ್ತು ಆಗಿರುತ್ತೆ. ಈ ಕಚ್ಚಾ ವಸ್ತು ಆಗಿರ್ತಕ್ಕಂಥ ಸುಣ್ಣದ ಕಲ್ಲು ಎಲ್ಲಿ ನಿಮಗೆ ಜಾಸ್ತಿ ಕಂಡುಬರುತ್ತೆ, ಅಲ್ಲಿ ನಿಮಗೆ ಸಿಮೆಂಟ್ ಕೈಗಾರಿಕೆಗಳು ಕೂಡ ನಿಮಗೆ ಜಾಸ್ತಿ ಕಂಡುಬರ್ತವೆ. ಸೊ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಸುಣ್ಣದ ಕಲ್ಲು ಯಾವ ಒಂದು ರಾಜ್ಯದಲ್ಲಿ ಕಂಡುಬರುತ್ತೆ, ಯಾವ ಒಂದು ಜಿಲ್ಲೆಯಲ್ಲಿ ಕಂಡುಬರುತ್ತೆ, ಯಾವ ಒಂದು ಜಿಲ್ಲೆಯಲ್ಲಿ,
ಈ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಅಥವಾ ನಾವು ಕಲಬುರಗಿ ಅಂತ ಹೇಳ್ತೀವಿ, ಕಲಬುರಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸುಣ್ಣದ ಕಲ್ಲು ನಿಕ್ಷೇಪಗಳು ಕಂಡುಬರ್ತವೆ. ಸೊ ಅದಕ್ಕೆ ನೀವು ನೋಡಿ ಆಲ್ಮೋಸ್ಟ್ ನಮ್ಮ ಇಂಡಿಯಾದಲ್ಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂತಹ ಎಲ್ಲ ಸಿಮೆಂಟ್ ಕೈಗಾರಿಕೆಗಳನ್ನು ಕೂಡಿಸಿದ್ರೂ ಸಹ ಈ ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಕಂಪ್ನಿಗಳನ್ನು ಮ್ಯಾಚ್ ಮಾಡೋಕ್ಕಾಗಲ್ಲ. ಅಷ್ಟು ಸಿಮೆಂಟ್ ಕಂಪ್ನಿಗಳು ಈ ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಕಂಡುಬರ್ತವೆ. ಸ್ಪೆಷಲಿ ಹೇಳೋದಾದರೆ ಈ ವಾಡಿ, ಶಹಾಬಾದ್ ಅಂತ ಬರುತ್ತೆ ಸರಿನಾ. ಈ ವಾಡಿ ಮತ್ತು ಶಹಾಬಾದಲ್ಲಿ ಜಾಸ್ತಿ ಇದ್ದಾವೆ ಈ ಒಂದು ಸಿಮೆಂಟ್ ಕೈಗಾರಿಕೆಗಳು. ಆ ಒಂದು ಜಿಲ್ಲೆಯವರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ ವಾಡಿ ಮತ್ತು ಶಹಾಬಾದ್ ಬಗ್ಗೆ ಸರಿನಾ. ಸೊ ಇದು ಭಾರತದಲ್ಲಿ ಸುಣ್ಣದ ಕಲ್ಲಿನ ನಿಕ್ಷೇಪಗಳು ಮಧ್ಯಪ್ರದೇಶ, ರಾಜಸ್ಥಾನ, ಆಂಧ್ರಪ್ರದೇಶ, ಗುಜರಾತ್, ತಮಿಳುನಾಡು ಮತ್ತು ಛತ್ತೀಸ್ಗಢ ರಾಜ್ಯದಲ್ಲಿ ಕಂಡುಬರ್ತವೆ. ಅತಿ ಹೆಚ್ಚು ಕಂಡುಬರೋದು ಕ್ವಶನ್ ಪೇಪರಲ್ಲಿ ಯಾವ್ದು ಕೊಟ್ಟಿದ್ದಾನೆ ಅಂತಂದರೆ ಈ ಒಂದು ಆಂಧ್ರಪ್ರದೇಶ ಅನ್ನೋದು ಕೊಟ್ಟಿರ್ತಾನೆ ಸರಿನಾ. ಆಂಧ್ರಪ್ರದೇಶ ಮತ್ತು ಇನ್ನೊಂದು ಯಾವುದು ಅಂದರೆ ರಾಜಸ್ಥಾನ. ಫಸ್ಟ್ ರಾಜಸ್ಥಾನ, ಅದಾದ ನಂತರ ಆಂಧ್ರಪ್ರದೇಶ. ಬಟ್ ಆಪ್ಷನಲ್ಲಿ ನಿಮಗೆ ರಾಜಸ್ಥಾನ ಮತ್ತು ಈ ಮಧ್ಯಪ್ರದೇಶ ಕೊಟ್ಟಿರೋದು ಭಾಳ ಕಡಿಮೆ, ಬಟ್ ಜಾಸ್ತಿ ಕೊಟ್ಟಿರೋದು ಆಂಧ್ರಪ್ರದೇಶ ಕೊಟ್ಟಿರ್ತಾನೆ ಸರಿನಾ. ಇದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಪ್ರಾರ್ಥನಾ ಸಮಾಜವನ್ನು ಯಾವ ಸ್ಥಳದಲ್ಲಿ ಸ್ಥಾಪಿಸಲಾಯಿತು ಅಂತ ಕೇಳಿದ್ದಾರೆ. ಪ್ರಾರ್ಥನಾ ಸಮಾಜ ಎಲ್ಲಿ ಸ್ಥಾಪನೆ ಮಾಡಿದ್ದಾರೆ? ಮರೀನಾ ಬೀಚ್ ಮೀನ್ಸ್ ಮುಂಬೈಯಲ್ಲಿ ಸ್ಥಾಪನೆ ಮಾಡಿದ್ದಾರೆ ಇದನ್ನು. ಸೊ ಅದನ್ನು ಸ್ಥಾಪನೆ ಯಾವ ವರ್ಷ ಮಾಡಿದರು ಅಂತ ಕೇಳಿದ್ರೆ 1867ರಲ್ಲಿ ಸ್ಥಾಪನೆ ಮಾಡ್ತಾರೆ. ಯಾರು ಇದನ್ನು ಸ್ಥಾಪನೆ ಮಾಡ್ತಾರೆ? ಆತ್ಮಾರಾಮ್ ಪಾಂಡುರಂಗ ಅವರು ಇದನ್ನು ಸ್ಥಾಪನೆ ಮಾಡ್ತಾರೆ ಸರಿನಾ. ನೆನ್ಪಿಟ್ಕೊಳ್ಳಿ, ಕೇಳಬಹುದು ಇದು ನಿಮಗೆ. ಅದಾದ ನಂತರ ಇದನ್ನು ಜಾಸ್ತಿ ಪ್ರಭಾವಕ್ಕೆ ಒಳಗೊಳಿಸಿದವರು ಯಾರು ಅಂತಂದರೆ ಕೇಶವ್ ಚಂದ್ರ ಸೇನ್ ಅನ್ನೋರು ಸರಿನಾ. KC ಸೇನ್ ಅಂತ ಬರ್ತಾರೆ. ಇವರು ಅದಕ್ಕೆ ಜಾಸ್ತಿ ಸ್ವಲ್ಪ ಕೊಡುಗೆಯನ್ನು ನೀಡಿದ್ದಾರೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಭಕ್ತಿ ಚಳವಳಿ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ದಾನೆ. ಇದು ಯಾವುದಕ್ಕೆ ಸಂಬಂಧಿಸಿದೆ ಏನು ಅಂತ ಕೇಳಿದ್ರೆ ಇದು ಸಿಂಪಲ್, ಇವೆಲ್ಲ ಕೂಡ ಆನ್ಸರ್. ಎಕ್ಸಾಕ್ಟಾಗಿ ಅದು ವರ್ಡ್ ಕೇಳಿದ್ರೆ ನಿಮಗೆ ಸ್ವಲ್ಪ ಟಫ್ ಆಗುತ್ತೆ, ಬಟ್ ಇದು ನಿಮಗೆ ಈಸಿಯಾಗಿ ಹೇಳ್ಬೋದು. ಏನು ಭಕ್ತಿ ಚಳವಳಿ ಎನ್ನುವುದು ಪ್ರಾಥಮಿಕವಾಗಿ ಹಿಂದೂ ಧರ್ಮದಲ್ಲಿ ಒಂದು ಧಾರ್ಮಿಕ ಚಳವಳಿಯಾಗಿದ್ದು ದೇವರಿಗೆ ವೈಯಕ್ತಿಕ ಭಕ್ತಿಯ ಮೂಲಕ ಮೋಕ್ಷವನ್ನು ಸಾಧಿಸುವ ಗುರಿಯನ್ನು ಹೊಂದಿತು. ಈ ಚಳವಳಿ 8ನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಾರಂಭವಾಯಿತು ಮತ್ತು ಕ್ರಮೇಣ ಭಾರತದಾದ್ಯಂತ ಹರಡಿತು. ಇದರ ಪ್ರಮುಖ ಒತ್ತು ಆಚರಣೆಗಳು ಮತ್ತು ಜಾತಿ ವ್ಯವಸ್ಥೆಯನ್ನು ಮೀರಿ ದೇವರ ಮೇಲಿನ ಪ್ರೀತಿ ಮತ್ತು ಭಕ್ತಿಯ ಮೇಲೆ ಇದನ್ನು ಒಂದು ಕೇಂದ್ರೀಕರಿಸಿದೆ. ಅದಾದರೆ ಇದರ ಪ್ರಮುಖ ಸಂತರಲ್ಲಿ ಯಾರ್ಯಾರು ಬರ್ತಾರೆ ಅಂದರೆ ರಾಮಾನುಜ ಬರ್ತಾರೆ, ಕಬೀರ್ ದಾಸರು ಬರ್ತಾರೆ, ತುಳಸಿದಾಸರು ಬರ್ತಾರೆ, ಮೀರಾಬಾಯಿ ಬರ್ತಾರೆ, ಗುರುನಾನಕ್ ಅವರು ಬರ್ತಾರೆ, ಚೈತನ್ಯ ಮಹಾಪ್ರಭು ಅವರು ಬರ್ತಾರೆ. ಸೊ ಈ ರೀತಿ ಬೇರೆ ಬೇರೆ ವ್ಯಕ್ತಿಗಳ ನಿಮಗೆ ಕಂಡು ಬರ್ತಾರೆ ಸರಿನಾ. ಇಲ್ಲಿ ಕಬೀರರ ಬಗ್ಗೆ, ಕಬೀರರ ದೋಹೆಗಳನ್ನು ಓದಿ, ಚೆನ್ನಾಗಿದ್ದಾವೆ ದೋಹೆಗಳು. ಹಾಗೆ ನಿಮಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಯಾವ ಒಬ್ಬ ಸಮಾಜ ಸುಧಾರಕ, ಯಾವ ಒಬ್ಬ ಭಕ್ತಿ ಚಳವಳಿಯ ಒಬ್ಬ ಸಂತ ಈ ಮೂಢನಂಬಿಕೆಗಳ ವಿರುದ್ಧ ಅತಿ ಹೆಚ್ಚಾಗಿ ಮಾತಾಡಿದ್ರು ಅಂತ ನಿಮಗೆ ಕೇಳ್ಬೋದು. ಸೊ ಅವಾಗ ನೀವು ಯಾರಂತ ಹೇಳಬೇಕಾಗುತ್ತೆ ಅಂದರೆ ಇದೇ ಕಬೀರ್ ದಾಸರು ಅಂತ ನೀವು ಹೇಳಬೇಕಾಗತ್ತೆ ಸರಿನಾ. ಸೊ ಇವ್ರದ್ದೊಂದು ಸ್ಟೋರಿ ಕೂಡ ಇದೆ ನಿಮಗೆ. ಯಾರಿಗಾದರೂ ಯಮುನಾ ನದಿ ಸ್ಟೋರಿ ಏನಾದರೂ ಗೊತ್ತಿದೆಯಾ ಇವ್ರ ಬಗ್ಗೆ? ಯಮುನಾ ನದಿಯಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆತನ ತಂದೆ ಪಿಂಡವನ್ನು ಬಿಡ್ತಾ ಇರ್ತಾನೆ ಸರಿನಾ. ಪಿಂಡವನ್ನು ಬಿಡ್ತಾ ಇರ್ತಾನೆ. ಕಬೀರ್ ದಾಸರು ಕೇಳ್ತಾರೆ ಅವರಿಗೆ, ಯಾಕಪ್ಪ ಪಿಂಡವನ್ನು ಬಿಡ್ತಾ ಇದೆಯಾ ಏನು ಅಂತ. ಇಲ್ಲ, ನನ್ನ ತಂದೆ ಸತ್ತು ಹೋಗಿದ್ರು, ನನ್ನ ತಂದೆ ಸತ್ತು ಹೋಗಿರೋಕ್ಕೆ ಈ ಒಂದು ಪಿಂಡ ಬಿಟ್ಟರೆ ಅವರಿಗೆ ಸೇರುತ್ತೆ ಅಂತ. ಅವಾಗ ಹೌದಾ, ಇಲ್ಲಿಂದ ಸೇರುತ್ತಾ, ಎಂಥ ಮೂರ್ಖ ಇದೆಯೋ ನೀನು ಅಂತ. ನಾನೇನು ಮೂರ್ಖ, ನೀನು ಮೂರ್ಖ ಅಂತ ಆತ ವ್ಯಕ್ತಿ ಹೇಳ್ತಾನೆ ಕಬೀರದಾಸರಿಗೆ. ಅವಾಗ ಕಬೀರದಾಸರು ಇಲ್ಲಿ ಆತ ವ್ಯಕ್ತಿ ನಿಂತಿದ್ರೆ ಇಲ್ಲಿ ಸ್ವಲ್ಪ ದೂರದಲ್ಲಿ ಹೋಗಿ ಅವರು ಹೀಗೆ ನೀರನ್ನು ಚಿಮ್ತಾ ಇರ್ತಾರೆ. ಏನು ಸುಮ್ಮನೆ ಇದ್ರೆ ನದಿಯಲ್ಲೇ ನೀರು ಚಿಮ್ಮೋದನ್ನೋದಕ್ಕೆ ಅದನ್ನು ಚಿಮ್ತಾ ಇರ್ತಾರೆ. ಆ ವ್ಯಕ್ತಿ ಬಂದು ಕೇಳ್ತಾನೆ ಇವಾಗ ಈ ಕಬೀರದಾಸರಿಗೆ, ಯಾಕಪ್ಪ ನೀನು ಇಲ್ಲಿ ನೀರು ಚಿಮ್ತಾ ಇದೆಯಾ ಅಂತ. ಏನಿಲ್ಲ, ಇಲ್ಲೇ ಒಂದು 2 ಕಿಲೋಮೀಟರ್ ಮುಂದ್ಗಡೆ ನಂದೊಂದು ತೋಟ ಇದೆ, ಆ ತೋಟದಲ್ಲಿ ನಾನು ಸ್ವಲ್ಪ ಏನೋ ಒಂದು ಫಸಲು ಮಾಡಿದ್ದೀನಿ, ಅದಕ್ಕೆ ನೀರು ಬಿಡ್ತಿದ್ದೀನಿ ಇಲ್ಲಿ ಅಂತ. ಏನು ಹುಚ್ಚಾದೆಯೋ ನೀನು ಮನುಷ್ಯ ಕಬೀರದಾಸ, ಇಲ್ಲಿಂದ ನೀರು ಬಿಟ್ಟರೆ ಅಲ್ಲಿ ಹೋಗ್ತಾವ ನೀರು ಅಂತ. ಅವಾಗ ಕಬೀರದಾಸರು ಹೇಳ್ತಾರೆ, ನನಗಿಂತ ಹುಚ್ಚು ನೀನೆಷ್ಟು ಹುಚ್ಚ ಇದೆಯೋ, ಇಲ್ಲಿಂದ ನೀನು ಪಿಂಡ ಬಿಟ್ಟರೆ ಅಲ್ಲಿ ನಿಮ್ಮ ಅಪ್ಪನಿಗೆ ಹೋಗಿ ಸೇರುತ್ತಾ ಅಂತ ಸರಿನಾ. ಇದನ್ನು ಹೇಳಿದವರು ಯಾರು ಅಂತಂದರೆ ಕಬೀರದಾಸರು. ಸೊ ಇಷ್ಟು ಸ್ವಲ್ಪ ಬುದ್ಧಿವಂತರಾಗಿದ್ದವರು ಯಾರು ಅಂತಂದರೆ ವ್ಯಕ್ತಿ ಮೂಢನಂಬಿಕೆಗಳ ವಿರುದ್ಧ ಒಂದು ಧ್ವನಿ ಎತ್ತದವರು ಜಾಸ್ತಿ ಅಂತ ಯಾರು ಅಂದರೆ ಈ ಕಬೀರದಾಸರು ಅಂತ ಬರುತ್ತಾರೆ ಸರಿನಾ. ಈ ಕಬೀರದಾಸರು ಬರೆದಿರತಕ್ಕಂಥ ಪದ್ಯಗಳನ್ನು ನಾವು ಏನಂತ ಕರಿತೀವಿ ಅಂದರೆ ದೋಹಾಗಳು ಅಂತ ಕರಿತೀವಿ. ದೋಹಾ ಹಿಂದಿಯಲ್ಲಿರ್ಬೋದು ಅನಿಸುತ್ತೆ, ಇದ್ದಾವೆ ದೋಹಗಳು. ಹಿಂದಿ ಮೀನ್ಸ್ ಹಿಂದಿ ಚಾಪ್ಟ್ರಲ್ಲಿ ಮೇ ಬಿ 10th ಇದಾವೆ ಅನಿಸುತ್ತೆ. 10th ಯಾರ್ದು ಇದೆಯಲ್ವಾ ಹಿಂದಿ ಸಬ್ಜೆಕ್ಟು. ಸೊ ಅವ್ರಿಗೆ ನೀವು ಹಿಂದಿ ಈ ದೋಹಾಗಳನ್ನು ನೀವು ಓದಿರ್ತೀರ. ಅವುಗಳನ್ನು ಕೇಳ್ತಾನೆ, ದೋಹಾಗಳು ಎಷ್ಟು ಲೈನ್ ಇತ್ತು ಅಂತ. ದೋ ಅಂತಂದರೆ 2 ಅಲ್ವಾ. ಸೊ 2 ಲೈನ್ಗಳ ಪದ್ಯಗಳಾಗಿತ್ತು. ಯಾವುದು ಅಂದರೆ ಕಬೀರದಾಸರ ಪದ್ಯಗಳು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ 2011ರ ಭಾರತ ಜನಗಣತಿಯ ಪ್ರಕಾರ ಯಾವ ರಾಜ್ಯವು 2ನೇ ಅತಿ ಹೆಚ್ಚು ಜನಸಂಖ್ಯಾ ಸಾಂದ್ರತೆಯನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಸೊ ಜನಸಾಂದ್ರತೆ ಮೇಲೆ ಪ್ರಶ್ನೆ ಬರ್ತಾ ಇದ್ದಾವೆ. ಸೊ ಇನ್ನು ಮುಂದೆ ಬರ್ತವೆ ನೋಡಿ ಜನಸಾಂದ್ರತೆ ಮೇಲೆ. ಇಲ್ಲಿವರೆಗೂ ಕೇಳಿರಲಿಲ್ಲ, ಒಂದು 6 ಶಿಫ್ಟಲ್ಲಿ ಕೇಳಿರಲಿಲ್ಲ, ಬಟ್ ಇವಾಗ ಕೇಳ್ತಾ ಇದ್ದಾನೆ. ಸೊ ಅವಾಗ ನೀವು ಕೂಡ ನೋಡ್ಕೊಂಡು ಹೋಗಬೇಕಾಗತ್ತೆ ಯಾವುದ್ರ ಮೇಲೆ, ಈ ಒಂದು ಸೆನ್ಸಸ್ ಮೇಲೆ, ಈ ಒಂದು ಜನಸಂಖ್ಯೆ ಮೇಲೆ, ಜನಗಣತಿಯ ಮೇಲೆ. ಸೊ ಇದು ಯಾವುದು ಅಂತಂದರೆ ಅತಿ ಹೆಚ್ಚು ನಿಮಗೆ ಕಂಡುಬರೋದು ಬಿಹಾರದಲ್ಲಿ. ಎಷ್ಟು ಕಂಡುಬರ್ತಾರೆ? 1106 ಜನಸಾಂದ್ರತೆ ಕಂಡುಬರ್ತದೆ ಸರಿನಾ. ಬಟ್ ಅತಿ ಕಡಿಮೆ ಯಾರು ಅಂತಂದರೆ ಈ ಒಂದು ಅರುಣಾಚಲ ಪ್ರದೇಶ. ಎಷ್ಟು ಕಂಡುಬರ್ತಾರೆ? 17 ಜನ ಕಂಡುಬರ್ತಾರೆ. ಹಾಗಾದರೆ ಸೆಕೆಂಡ್ ಹೈಯೆಸ್ಟ್ ಯಾರು ಕಂಡುಬರ್ತಾರೆ ಅಂತ ನಿಮಗೆ ಕೇಳ್ತಾನೆ. ಸೊ ನೀವು ಹೇಳಬೇಕಾಗುತ್ತೆ ಪಶ್ಚಿಮ ಬಂಗಾಳ ಅಂತ. ಎಷ್ಟು ಜನ ಕಂಡುಬರ್ತಾರೆ? 1 ಚದರ ಕಿಲೋಮೀಟರ್ಗೆ 1028 ಜನ ಕಂಡುಬರ್ತಾರೆ. ಥರ್ಡ್ ಹೈಯೆಸ್ಟ್ ಯಾವುದು? ಕೇರಳ. ಎಷ್ಟು ಜನ ಕಂಡುಬರ್ತಾರೆ? 860 ಜನ ಕಂಡುಬರ್ತಾರೆ ಸರಿನಾ. ಸೊ ಇದು ಆಲ್ರೆಡಿ ಒಂದು ಸೆನ್ಸಸ್ ಕ್ಲಾಸ್ ಕೂಡ ಮಾಡಿದ್ದೀನಿ. ಒಂದಲ್ಲ 2 ಸೆನ್ಸಸ್ ಕ್ಲಾಸ್ ಇದ್ದಾವೆ. ಒಂದು ಸೆನ್ಸಸ್ ಕ್ಲಾಸಲ್ಲಿ ಈಸಿ ಇರ್ತಕ್ಕಂಥ ಮೀನ್ಸ್ ಇವೇನಿದಾವಲ್ವ ಈ ಇನ್ಫಾರ್ಮೇಷನ್ ಇದೆ. ಇನ್ನೊಂದರಲ್ಲಿ ಸಮ್ ರೇರ್ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನು ಕೂಡ ಇದ್ರೆ ರೀಸೆಂಟಾಗಿ ಒಂದು ಸೆನ್ಸಸ್ ಕ್ಲಾಸ್ ಮಾಡಿದ್ದೀನಿ, ಅದನ್ನು ಕೂಡ ನೀವು ನೋಡ್ಕೊಳ್ಬೋದು. ಹಾಗೆ ಟೆಲಿಗ್ರಾಮಲ್ಲಿ ಕೂಡ ಸೆನ್ಸಸ್ದು ಒಂದು PPT
PPTನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಕೂಡ ನೀವು ನೋಡ್ಕೊಳ್ಳಿ. ಟಾಪ್ ಫೈವ್ ಅಂತ ಎಲ್ಲ ಒಂದು ವಿಷಯಗಳಲ್ಲಿ ಇದ್ದಾವೆ. ಸೊ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ ಎಲ್ಲವೂ ಕೂಡ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಎರಡನೇ ಪಂಚವಾರ್ಷಿಕ ಯೋಜನೆಯ ಮುಖ್ಯ ಉದ್ದೇಶವೇನು ಅಂತ ಕೇಳಿದಾನೆ. ಏನು ಉದ್ದೇಶವಾಗಿತ್ತು? ಭಾರೀ ಕೈಗಾರಿಕೆಗಳ ಅಭಿವೃದ್ಧಿ ಆಗಿತ್ತು, ಮೊದಲನೇದು ಎದುರದಾಗಿತ್ತು. ಈ ಒಂದು ಕೃಷಿಯ ಉತ್ತೇಜನ ಮಾಡುವುದು ಒಂದು ಮೊದಲನೇ ಪಂಚವಾರ್ಷಿಕ ಯೋಜನೆ ಉದ್ದೇಶ ಆಗಿತ್ತು. ಹಾಗಾದರೆ ಎರಡನೇ ಪಂಚವಾರ್ಷಿಕ ಯೋಜನೆಯ ಆರ್ಕಿಟೆಕ್ಚರ್ ಯಾರು ಅಂತ ಕೇಳಿದ್ರೆ ನಿಮಗೆ PC ಮಹಲ್ನೋಬಿಸ್ ಅವರ ಮಾದರಿಯಾಗಿತ್ತು ಅಂತ ಹೇಳಬೇಕಾಗುತ್ತೆ. ಸರಿ, ಮಾದರಿ ಯಾರ್ದು ಅಂತ ಕೇಳ್ತಾನೆ, ನಿಮಗೆ ಮಾಡೆಲ್ ಯಾವುದು ಅಂತ ಕೇಳ್ತಾನೆ, PC ಮಹಲ್ನೋಬಿಸ್ ಅವ್ರದ್ದು. ಮೂರನೇದು ಯಾರ್ದು? DR ಗಾಡ್ಗಿಲ್ ಅಂತ ಬರುತ್ತೆ. ಮೊದಲನೇದು ಯಾರ್ದು? ನಿಮಗೆ ಈ ಹೆರಾಲ್ಡ್ ಡೋಮರ್ ಅಂತ ಬರ್ತಾರೆ. ಸರಿನಾ, ಅದು ಕೂಡ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ ನಿಮಗೆ. ಆ್ಯಂಡ್ ದೆನ್ ಮ್ಯಾನ್ಮಾರ್ಗಾಗಿ ಆಪರೇಷನ್ ಬ್ರಹ್ಮ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದ ದೇಶ ಯಾವುದು ಅಂತ ಕೇಳ್ತಾನೆ. ಆಪರೇಷನ್ ಬ್ರಹ್ಮ ಯಾರು? ಬ್ರಹ್ಮ ಮುರಾರಿಸು ನಮ್ಮ ಇಂಡಿಯಾ. ಸರಿನಾ. ಸೊ ಈ ಒಂದು ಆಪರೇಷನ್ ಬ್ರಹ್ಮ ಎಂಬ ಒಂದು ಕಾರ್ಯಾಚರಣೆಯನ್ನು ಪ್ರಾರಂಭ ಮಾಡಿರ್ತಕ್ಕಂಥ ದೇಶ ಯಾವುದು? ನಮ್ಮ ಭಾರತ. ಯಾವ ಒಂದು ದೇಶದ ಸಲುವಾಗಿ? ಈ ಒಂದು ಮ್ಯಾನ್ಮಾರ್ ದೇಶದ ಸಲುವಾಗಿ. ಯಾಕೆ ಮ್ಯಾನ್ಮಾರ್ ದೇಶದ ಸಲುವಾಗಿ? ಅಲ್ಲಿ ಭೂಕಂಪ ಆಗಿತ್ತು. ಸೊ ಅದೊಂದು ಸಲುವಾಗಿ ನಾವು ಮಾನವೀಯತೆಗಾಗಿ ಆಪರೇಷನ್ ಬ್ರಹ್ಮ ಕಾರ್ಯಾಚರಣೆಯನ್ನು ನಮ್ಮ ಭಾರತ ದೇಶ ಮಾಡಿತು. ಸರಿನಾ, ನಮ್ಮ ಭಾರತ ದೇಶದ NDRF ಅಂತ ನಾವು ಹೇಳ್ತೀವಿ. ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಅದಾಂತರ ಆಪರೇಷನ್ ಸದ್ಭಾವ ಅಂತ ಬರುತ್ತೆ ಇನ್ನೊಂದು. ಆಪರೇಷನ್ ಸದ್ಭಾವವು ಕೂಡ ಇದೇ ಒಂದು ಮ್ಯಾನ್ಮಾರ್ ಸಲುವಾಗಿ ನಮ್ಮ ಭಾರತ ದೇಶ ನಡೆಸಿರ್ತಕ್ಕಂತಹ ಒಂದು ಕಾರ್ಯಾಚರಣೆಯಾಗಿದೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆಪರೇಷನ್ ಬ್ರಹ್ಮ ಅಂದರೂ ಕೂಡ ಮಯನ್ಮಾರ್ ಇಂಡಿಯಾನೇ, ಆಪರೇಷನ್ ನಿಮಗೆ ಸದ್ಭಾವ ಅಂದರೂ ಕೂಡ ನಿಮಗೆ ಮಯನ್ಮಾರ್ ಮತ್ತು ಇಂಡಿಯಾನೇ ಕಂಡು ಬರುತ್ತೆ. ನಿಮಗೆ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ, 1991 LPG ಸುಧಾರಣೆಗಳಲ್ಲಿ ಸಮಯದಲ್ಲಿ ಭಾರತದ ಪ್ರಧಾನಮಂತ್ರಿ ಯಾರು ಅಂತ. ಸೊ ಇಲ್ಲಿಯವರೆಗೆ ಈ 1991 ನ್ಯೂ ಎಕನಾಮಿಕ್ ಪಾಲಿಸಿ ಬಗ್ಗೆ ಕೇಳಿರಲಿಲ್ಲ, ಬಟ್ ಇವಾಗ ಜನಗಣತಿ ಬಗ್ಗೆ ಕೂಡ ಇಲ್ಲಿ ಶಿಫ್ಟಲ್ಲಿ ಕೇಳಿರಲಿಲ್ಲ. ಬಟ್ ಇವಾಗ ನಿಮಗೆ ಲಕ್ ಏನೋದು ಅಂತಂದರೆ ಚೇಂಜ್ ಆಗಿದೆ. ಈ ಒಂದು ಎರಡೂ ಟಾಪಿಕ್ ಮೇಲೆ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಎರಡೂ ಟಾಪಿಕ್ ಮೇಲೆ ಈಸಿ ಪ್ರಶ್ನೆಗಳು ಬಂದಿರ್ತವೆ. ಸೊ ಅದನ್ನು ನೋಡ್ಕೊಳ್ಳಿ, ಈಸಿಯಾಗಿ 2 ಮಾರ್ಕ್ಸ್ ಬರ್ತವೆ ನಿಮಗೆ. ಇನ್ನೂ 1857 ದಂಗೆಯ ಮೇಲೂ ಕೂಡ ನಿಮಗೆ ಕೇಳ್ತಾ ಹೋಗಿದ್ದಾನೆ, ಬಟ್ ಅಷ್ಟು ಕೇಳಿಲ್ಲ. ಪ್ರತಿಯೊಂದು ಶಿಫ್ಟಲ್ಲೂ ಕೇಳಬೇಕಂತ ಕೇಳಿಲ್ಲ. ಬಟ್ ಅದರಲ್ಲಿ ಏನಾದರೂ ನಿಮಗೆ 2 ಪ್ರಶ್ನೆಗಳು ಬಂದರೆ ಮಿನಿಮಮ್ ಏನಿಲ್ಲ ಆದರೂ ಒಂದು 6 ಪ್ರಶ್ನೆಗಳು ನೀವು ಈಸಿಯಾಗಿ ಟಿಕ್ ಹಾಕಿ ಬರ್ಬೋದು. ಸರಿನಾ, ಸ್ವಲ್ಪ ನೋಡ್ಕೊಳ್ಳಿ ಇದನ್ನು. 1991 ಸಮಯದಲ್ಲಿ ಭಾರತ ಪ್ರಧಾನಮಂತ್ರಿ ಯಾರಾಗಿದ್ದರು? ಈ PV ನರಸಿಂಹರಾವ್ ಆಗಿದ್ರು. ಸರಿನಾ, ಯಾರು? PV ನರಸಿಂಹರಾವ್ ಅಂತ ನಾವು ಹೇಳ್ತೀವಿ. PV ನರಸಿಂಹರಾವ್ ಅವರು ಆಗಿದ್ರು. ಹಾಗಾದರೆ ಹಣಕಾಸು ಸಚಿವ ಯಾರಾಗಿದ್ರು? ಮನಮೋಹನ್ ಸಿಂಗ್ ಅವರು ಹಣಕಾಸು ಸಚಿವರಾಗಿದ್ದರು. ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ, ಕೇಳಬಹುದು. ಇದನ್ನು ಕೇಳ್ತಾನೆ ನಿಮಗೆ. ಇದು ಎಷ್ಟರಲ್ಲಿ ಆಗಿತ್ತು? 1991ರಲ್ಲಿ ಈ ಒಂದು LPG ಸುಧಾರಣೆ ನೀತಿ ತರ್ತಾರೆ. ಹಾಗಾದರೆ LPG ಫುಲ್ ಫಾರ್ಮ್ ಕೇಳ್ತಾನೆ ನಿಮಗೆ. ಲಿಬರೇಷನ್, ಪ್ರೈವೇಟೇಷನ್, ಗ್ಲೋಬಲೈಸೇಷನ್ ಅಂತ. ಸರಿನಾ, ಜಾಗತೀಕರಣ, ಉದಾರೀಕರಣ ಮತ್ತು ಏನಂತ ಹೇಳ್ತೀವಿ? LPG ಲಿಬರೇಷನ್, ಪ್ರೈವೇಟೇಷನ್, ಗ್ಲೋಬಲೈಸೇಷನ್. ಓಕೆ, ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ. ಬಟ್ ಏನೋ ಕನ್ನಡದಲ್ಲಿ ಜಾಗತೀಕರಣ, ಉದಾರೀಕರಣ ಮತ್ತು ಇನ್ನೊಂದು ಯಾವ ಕಾರಣ ಅಂತ ಹೇಳ್ತೀವಿ, ಆ ಒಂದು ಖಾಸಗೀಕರಣ. ಸರಿನಾ. ಸೊ ಇದು 3 ಕೂಡ ಬರುತ್ತೆ. ಯಾವ ಒಂದು ಎಕನಾಮಿಕ್ ಪಾಲಿಸಿಯಲ್ಲಿ ಅಂದರೆ 1991 ಎಕನಾಮಿಕ್ ಪಾಲಿಸಿಯಲ್ಲಿ. ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಈ ಒಂದು ಟಾಪಿಕ್ ಮೇಲೆ ಕ್ವಶನ್ ತೆಗೆದಿದ್ದಾನೆ ಅಂದರೆ ಫಿಕ್ಸ್. ಇನ್ನೊಂದು 5-6 ಶಿಫ್ಟಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಮೀನ್ಸ್ ಇನ್ನೊಂದು 5-6 ದಿನ ಈ ಒಂದು ಟಾಪಿಕ್ ಮೇಲೆ ಪ್ರಶ್ನೆಗಳನ್ನ ತಗೊಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಭಾರತದ 23ನೇ ಕಾನೂನು ಆಯೋಗದ ಅಧ್ಯಕ್ಷರಾಗಿ ಯಾರನ್ನು ನೇಮಿಸಲಾಗಿದೆ? ಇದನ್ನು ನಿಮಗೆ ಸರಿ ಹೇಳಿಲ್ಲ ನಾನು, ಸಾಕಷ್ಟು ಸರಿ ಹೇಳಿದ್ದೇನೆ ಇದನ್ನು. ಯಾರು? ದಿನೇಶ್ ಮಹೇಶ್ವರಿ ಅಂತ. ಸರಿನಾ, ನಮ್ಮ ಮಾಜಿ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರಾಗಿದ್ದಾರೆ ಇವರು. ಯಾರು? ದಿನೇಶ್ ಮಹೇಶ್ವರನವರು. ನೆನ್ಪಿಟ್ಕೊಳ್ಳಿ, 23ನೇ ಕಾನೂನು ಆಯೋಗದ ಅಧ್ಯಕ್ಷರು ಯಾರು? ದಿನೇಶ್ ಮಹೇಶ್ವರನವರು. ಹಾಗಾದರೆ ಮೊಟ್ಟ ಮೊದಲ ಕಾನೂನು ಆಯೋಗದ ಅಧ್ಯಕ್ಷರು ಯಾರು ಅಂತ ಕೇಳ್ತಾನೆ ನಿಮಗೆ. ಅವಾಗ ನೀವು ಹೇಳಬೇಕಾಗುತ್ತೆ ಈ ಮೆಕಾಲೆ ಅಂತ ಹೇಳಬೇಕಾಗುತ್ತೆ. ಯಾರು? ಲಾರ್ಡ್ ಮೆಕಾಲೆ ಅನ್ನುವ ವ್ಯಕ್ತಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದರೆ, ಈ ಕೆಳಗಿನ ಯಾವ ಬ್ಯಾಂಕ್ ಕೃಷಿ ಮತ್ತು ಗ್ರಾಮೀಣ ವಲಯಗಳಿಗೆ ಸಾಲ ನೀಡುತ್ತದೆ? ನಬಾರ್ಡ್ ಸಾಲ ನೀಡುತ್ತದೆ. ನಬಾರ್ಡ್ ಯಾವಾಗ ಸ್ಥಾಪನೆ ಆಯಿತು? 1982 ಜುಲೈಯಲ್ಲಿ ಇದು ಸ್ಥಾಪನೆ ಆಗುತ್ತೆ. ಯಾವುದು? ನಬಾರ್ಡ್ ಅನ್ನೋದು. ಎಕ್ಸಿಮ್ ಬ್ಯಾಂಕ್ ಯಾವಾಗ ಸ್ಥಾಪನೆ ಆಯಿತು? 1982 ಜನವರಿ 1ನೇ ತಾರೀಕಿನಂದು ಸ್ಥಾಪನೆ ಆಗುತ್ತೆ. ಬಟ್ ವರ್ಷ ನೆನಪಿಟ್ಕೊಳ್ಳಿ, 82 ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, 2025 ಏಷ್ಯನ್ ಚಳಿಗಾಲದ ಕ್ರೀಡಾಕೂಟ ಯಾವ ದೇಶದಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ. ಇದು ಚೀನಾದ ಒಂದು ಹಾರ್ಬಿನ್ ನಗರದಲ್ಲಿ ಈ ಒಂದು ಕ್ರೀಡೆ ನಡೆಯಿತು. ಸರಿನಾ, ಹಾಗಾದರೆ ನೆಕ್ಸ್ಟ್ ವರ್ಷ ಯಾವ ಒಂದು ದೇಶದಲ್ಲಿ ನಡೀತದೆ ಅಂತ ನಿಮಗೆ ಕೇಳ್ಬೋದು. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ಸೌದಿ ಅರೇಬಿಯಾ ಅಂತ ನೀವು ಹೇಳಬೇಕಾಗತ್ತೆ. ಸರಿನಾ, ಓಕೆ, ಇಲ್ಲಿದೆಯಾ? ಓಕೆ, ಇಲ್ಲಿದೆ ನೋಡಿ. ನೆಕ್ಸ್ಟ್ ವರ್ಷದಲ್ಲಿ ಅಲ್ಲ, ನೆಕ್ಸ್ಟ್ ಇನ್ನೊಂದು 4 ವರ್ಷ ಬಿಟ್ಟ ನಂತರ ಮೀನ್ಸ್ 4 ವರ್ಷಕ್ಕೊಮ್ಮೆ ಈ ಒಂದು ಕ್ರೀಡಾಕೂಟ ನಡೀತದೆ. ಯಾವುದು? ಏಷ್ಯನ್ ಚಳಿಗಾಲದ ಕ್ರೀಡಾಕೂಟ. ನೆಕ್ಸ್ಟ್ ಎಲ್ಲಿ ನಡೀತದೆ? ನೆಕ್ಸ್ಟ್ ಒಂದು ಎಡಿಷನ್ ಅಂತಂದರೆ ಸೌದಿ ಅರೇಬಿಯಾದಲ್ಲಿ ನಡೀತದೆ. ಎಷ್ಟನೇ ಒಂದು ಎಡಿಷನ್ ಆಗಿರ್ತದೆ ಅಂತಂದರೆ 10ನೇ ಎಡಿಷನ್ ಆಗಿರ್ತದೆ. ಸರಿನಾ, ಬಟ್ ಈ 9ನೇ ಎಡಿಷನಲ್ಲಿ ಅತಿ ಹೆಚ್ಚು ಪದಕಗಳನ್ನು ಗೆದ್ದವರು ಯಾರು ಅಂತ ನೋಡಿದ್ರೆ ಚೀನಾದವರೇ ಗೆದ್ದಿದ್ದಾರೆ. ಏನು ಚೀನಾದವರು ಅದನ್ನು ಏನಾದರೂ ಹೋಸ್ಟ್ ಮಾಡಿರ್ತಾರೆ ಅಂದರೆ ಅವರೇ ಗೆದ್ದಿರ್ತಾರೆ ಆಲ್ಮೋಸ್ಟ್. ಸೊ ಚೀನಾದವ್ರು ಗೆದ್ದಿದ್ದಾರೆ. ಎಷ್ಟನೇ ಆವೃತ್ತಿ ಆಗಿತ್ತು? 9ನೇ ಆವೃತ್ತಿ ಆಗಿತ್ತು. ಚೀನಾ ಎಷ್ಟು ಪದಕಗಳನ್ನು ಗೆದ್ದಿದೆ ಅಂದರೆ 85 ಪದಕಗಳನ್ನು ಗೆದ್ದಿದೆ. 32 ಚೀನಾ, 27 ಬೆಳ್ಳಿ, 26 ಕಂಚು. ಸರಿನಾ, ಹಾಗೆ ಅದರದೊಂದು ಮಾಸ್ಕಾಟ್ ಏನಾಗಿತ್ತು ಅಂತ ನಿಮಗೆ ಕೇಳ್ತಾನೆ. ಮಾಸ್ಕಾಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೋ ಒಂದು ಬಿನ್ ಆ್ಯಂಡ್ ನೈನಿ ಅನ್ನುವ ಒಂದು ಟೈಗರ್ಗಳು ಮಾಸ್ಕಾಟ್ಗಳು ಆಗಿದ್ದವು. ಸರಿನಾ, ಯಾವುದು? ಏಷ್ಯನ್ ಚಳಿಗಾಲದ ಕ್ರೀಡಾಕೂಟದ ಮಾಸ್ಕಾಟ್. ಹಾಗೆ ಅದರ ಒಂದು ಮೋಟೋ ಏನಾಗಿತ್ತು ಅಂದರೆ ಡ್ರೀಮ್ ಆಫ್ ವಿಂಟರ್, ಲವ್ ಅಮಾಂಗ್ ಏಷ್ಯಾ ಅನ್ನೋದು ಅದರ ಒಂದು ಥೀಮ್ ಆಗಿತ್ತು. ಸರಿನಾ, ಅದು ಒಂದು ಮೋಟೋ ಆಗಿತ್ತು. ನೆನ್ಪಿಟ್ಕೊಳ್ಳಿ, ಇದನ್ನು ಕೂಡ ನಿಮಗೆ ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, 2024
ಬಿಮ್ಸ್ಟೆಕ್ ವ್ಯಾಪಾರ ಶೃಂಗಸಭೆಯು ಭಾರತೀಯ ಯಾವ ನಗರದಲ್ಲಿ ನಡೆಯಿತು? ಯಾವ ನಗರದಲ್ಲಿ ನಡೆಯಿತು? ಅದು ನಡೆದಿದ್ದು ಈ ಒಂದು ಗುಜರಾತ್ನ ಗಾಂಧಿನಗರದಲ್ಲಿ, ಸಾರಿ ನವದೆಹಲಿಯಲ್ಲಿ ನಡೆದಿದೆ, ಬಟ್ ಫಸ್ಟ್ ನಡೆದಿರೋದು ಗುಜರಾತ್ನ ಗಾಂಧಿನಗರದಲ್ಲಿ ನಡೆದಿದೆ. ಯಾವುದು? ಬಿಮ್ಸ್ಟೆಕ್ನ ವ್ಯಾಪಾರ ಶೃಂಗಸಭೆ. ಬಿಮ್ಸ್ಟೆಕ್ ಸಭೆ ಅಂತ ನಿಮಗೆ ಏನಾದರೂ ಕೇಳಿದ್ರೆ, ಬಿಮ್ಸ್ಟೆಕ್ ಸಮಿತಿ ಈ ಒಂದು ವರ್ಷದಲ್ಲಿ ಯಾವ ಒಂದು ದೇಶದಲ್ಲಿ ನಡೆದಿತ್ತು ಅಂತ ಕೇಳಿದ್ರೆ ಥೈಲ್ಯಾಂಡ್ ಅಂತ ನೀವು ಹೇಳಬೇಕಾಗುತ್ತೆ, ಸರಿನಾ? 6ನೇ ಒಂದು ಶೃಂಗಸಭೆ ಅಂತ ನಾವು ಹೇಳ್ತೀವಿ. ಬಟ್ ಇಲ್ಲಿ ವ್ಯಾಪಾರ ಶೃಂಗಸಭೆ ಅಂತ ಕೇಳಿದಾಗ ನಮ್ಮ ಭಾರತ ದೇಶದಲ್ಲಿ ನಡೆದಿದೆ, ಸರಿನಾ? ಸೊ ನಡೆದುಕೊಟ್ಟಿರ್ತಕ್ಕಂಥ 3 ಕೂಡ ನಮ್ಮ ಭಾರತ ದೇಶದಲ್ಲಿ ನಡೆದಿವೆ. ಯಾವುದು? ಬಿಮ್ಸ್ಟೆಕ್ನ ವ್ಯಾಪಾರ ಶೃಂಗಸಭೆಗಳು. ಅಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಪರ್ಯಾಯ ದ್ವೀಪ ಪ್ರಸ್ಥಭೂಮಿಯ ಯಾವ ನದಿ ಪೂರ್ವ ದಿಕ್ಕಿನಲ್ಲಿ ಹರಿಯುತ್ತದೆ ಅಂತ ಕೇಳಿದ್ದಾನೆ. ಪೂರ್ವಕ್ಕೆ ಹರಿಯುವ ನದಿಗಳು, ಪಶ್ಚಿಮಕ್ಕೆ ಹರಿಯುವ ನದಿಗಳು ನಿಮ್ಗೆ ಗೊತ್ತಿದಾವಲ್ವಾ? ಪೂರ್ವಕ್ಕೆ ಯಾವುದು ಹರಿಯುತ್ತವೆ? ಗೋದಾವರಿ ನದಿ ಹರಿಯುತ್ತದೆ, ಕೃಷ್ಣಾ ನದಿ ಹರಿಯುತ್ತದೆ, ಕಾವೇರಿ ನದಿ ಹರಿಯುತ್ತದೆ, ಮಹಾನದಿ ನದಿ ಇಲ್ಲಿ ಹರಿಯುತ್ತದೆ, ಆ್ಯಂಡ್ ದೆನ್ ನಿಮಗೆ ಗಂಗಾ ನದಿ ಹರಿಯುತ್ತದೆ, ಆ್ಯಂಡ್ ದೆನ್ ಬ್ರಹ್ಮಪುತ್ರ ನದಿ ಹರಿಯುತ್ತದೆ. ಮತ್ತು ಯಾವ್ಯಾವ ನದಿಗಳು ಬರ್ತವೆ ನಿಮಗೆ? ದಾಮೋದರ ನದಿ ಹರಿತದೆ, ಹುಗ್ಲಿ ಅಂತ ಇಲ್ಲಿ ಬಂದು ಅದು ಹರಿತದೆ, ಸರಿನಾ? ಹುಗ್ಲಿ ಭಾಗೀರಥಿ ನದಿ ಅಂತ ಹರಿತದೆ. ಸೊ ಎಲ್ಲವೂ ಕೂಡ ನಿಮಗೆ ಪೂರ್ವಕ್ಕೆ ಹರಿತಕ್ಕಂಥ ನದಿಗಳು. ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳು ಯಾವ್ದು ಇದ್ದಾವೆ? ಇಲ್ಲಿ ನಿಮಗೆ ಒಂದು ಬರೋದು ನರ್ಮದಾ ನದಿ, ನರ್ಮದಾ ಕೆಳಗೆ ನಿಮಗೆ ತಾಪ್ತಿ ನದಿ, ತಾಪ್ತಿ ಕೆಳಗೆ ನಿಮಗೆ ಕಂಡುಬರೋದು ಯಾವುದು ಅಂದರೆ ಇಲ್ಲಿ ಒಂದು ಮಾಹಿ ನದಿ ಅಂತ ಬರುತ್ತೆ, ಇದ್ರ ಮೇಲ್ಗಡೆ, ಸರಿನಾ? ಮಾಹಿ ನದಿ ಅಂತ ಕಂಡುಬರುತ್ತೆ. ಆ್ಯಂಡ್ ದೆನ್ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಂಡುಬರೋದು ಈ ಒಂದು ಶರಾವತಿ ನದಿ, ಕಾಳಿ ನದಿ, ಮತ್ತು ಈ ಗುರು ಪ್ರಭಾ ಅಂತ ಒಂದು ನದಿ ಬರುತ್ತಲ್ವಾ? ಸೊ ಆ ಒಂದು ನದಿ. ಸೊ ಎಲ್ಲವೂ ಕೂಡ ನಿಮಗೆ ಹರಿಯೋದು ಎಲ್ಲಿ ಅಂತಂದರೆ ಪಶ್ಚಿಮಕ್ಕೆ ಹರಿತಕ್ಕಂಥ ನದಿಗಳಾಗಿದ್ದಾವೆ. ಸರಿ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳ್ತಾನೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಆಗಿರ್ತಕ್ಕಂತಹ ಮಾಹಿತಿ ಯಾವುದ್ಯಾವುದು ಅಂದರೆ ಒಂದು ತಾಪ್ತಿ ಮತ್ತು ನರ್ಮದಾ. ಯಾಕೆಂದರೆ ಇದನ್ನು ನಿಮಗೆ ಸಾಕಷ್ಟು ಸರಿ ಕೇಳಿರ್ತಾನೆ, ಸರಿನಾ? ಇದು ಗೊತ್ತಿರಲಿ, ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಈ ಕೆಳಗಿನವುಗಳಲ್ಲಿ ಕಂಪ್ಯೂಟರ್ನ 3 ಪ್ರಮುಖ ಘಟಕಗಳು ಯಾವುದ್ಯಾವುದು ಅಂತ ಕೇಳಿದ್ದಾನೆ. ಮೀನ್ಸ್ ಯಾವುದಿಲ್ಲ ಅಂತ ಕೇಳಿರ್ಬೋದು. ಸೊ ಯಾವ್ಯಾವ್ದು ಬರುತ್ತೆ ಅಂದರೆ, ಒಂದು CPU ಬರುತ್ತೆ, ಇನ್ನೊಂದು ಇನ್ಪುಟ್ ಬರುತ್ತೆ, ಇನ್ನೊಂದು ಔಟ್ಪುಟ್ ಅಂತ ಬರುತ್ತೆ, ಸರಿನಾ? ಫಸ್ಟ್ ಬರೋದು ಇನ್ಪುಟು, ಅದಾದ ನಂತರ ಅಲ್ಲಿ CPU ಆಗುತ್ತೆ, ಪ್ರೊಸೆಸ್ ಆಗುತ್ತೆ, ಆ್ಯಂಡ್ ದೆನ್ ನೆಕ್ಸ್ಟ್ ಔಟ್ಪುಟ್ ನಮಗೆ ಕೊಡುತ್ತೆ. ಇದು 3 ಘಟಕಗಳು ಅಂತ ನಾವು ಹೇಳ್ತೀವಿ ಯಾವುದರಲ್ಲಿ? ಕಂಪ್ಯೂಟರ್ನಲ್ಲಿ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಈ ಕೆಳಗಿನವುಗಳಲ್ಲಿ ಯಾವುದು ರೇಖಾಂಶದ ತರಂಗ, ಧ್ವನಿ ತರಂಗ ಅಥವಾ ಬೆಳಕಿನ ತರಂಗ ಅಂತ ಕೇಳಿದ್ದಾನೆ. ಧ್ವನಿ ತರಂಗವು ಒಂದು ರೇಖಾಂಶದ ತರಂಗವಾಗಿದೆ. ಇದರಲ್ಲಿ ಕಣಗಳು ತರಂಗ ಚಲಿಸುವ ಮಾಧ್ಯಮದ ದಿಕ್ಕಿನಲ್ಲಿ ಹಿಂದಕ್ಕೆ ಅಥವಾ ಮುಂದಕ್ಕೆ ಕಂಪಿಸುತ್ತವೆ. ಬೆಳಕಿನ ತರಂಗವು ಒಂದು ಅಡ್ಡ ತರಂಗವಾಗಿದ್ದು ಇದರಲ್ಲಿ ಕಂಪನಗಳು ತರಂಗದ ಚಲನೆಗೆ ದಿಕ್ಕಿಗೆ ಲಂಬವಾಗಿರುತ್ತವೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ, ಲಕ್ಷದ್ವೀಪದ ದಕ್ಷಿಣಕ್ಕೆ ಯಾವ ದೇಶವಿದೆ ಅಂತ ಕೇಳಿದ್ದಾನೆ. ಲಕ್ಷದ್ವೀಪ ಎಲ್ಲಿದೆ? ಲಕ್ಷದ್ವೀಪ ಇಲ್ಲಿ ನಮ್ಮ ಭಾರತ ಇದ್ದರೆ ಲಕ್ಷದ್ವೀಪ ನಿಮಗೆ ಇಲ್ಲಿ ಕಂಡುಬರ್ತವೆ, ಸರಿನಾ? ಇಲ್ಲಿ ನಿಮಗೆ ಲಕ್ಷದ್ವೀಪ ಕಂಡುಬರ್ತವೆ. ಲಕ್ಷದ್ವೀಪದ ದಕ್ಷಿಣಕ್ಕೆ ಅಂತಂದರೆ ಇಲ್ಲಿ ಕಂಡುಬರಬೇಕು. ಇಲ್ಲಿ ಕಂಡುಬರೋದು ಯಾವುದು? ಮಾಲ್ಡೀವ್ಸ್ ದೇಶ ಕಂಡುಬರುತ್ತೆ ನಿಮಗೆ, ಸರಿನಾ? ಸೊ ಹಾಗಾದರೆ ಈ ಒಂದು ಶ್ರೀಲಂಕಾ ಏನಿದೆ ಅಲ್ವಾ, ನಮ್ಮ ಲಕ್ಷದ್ವೀಪದ ಆಗ್ನೇಯ ದಿಕ್ಕಿಗೆ ಕಂಡುಬರ್ತವೆ, ಸರಿನಾ? ಇಲ್ಲಿ ನಿಮಗೆ ಶ್ರೀಲಂಕಾ ಕಂಡುಬರುತ್ತೆ, ಮೀನ್ಸ್ ಆಗ್ನೇಯ ಆಗುತ್ತಲ್ವಾ? ಸೊ ಆಗ್ನೇಯ ದಿಕ್ಕಿಗೆ ಕಂಡುಬರುತ್ತೆ. ಹಾಗಾದರೆ ಉತ್ತರದಲ್ಲಿ ಯಾವ ದೇಶ ಇದೆ? ನಮ್ಮ ಭಾರತವೇ ಇದೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೈಋತ್ಯ ದಿಕ್ಕಿಗೆ ಯಾವ ಒಂದು ದೇಶ ಇದೆ ಅಂತ ನಿಮ್ಗೆ ಕೇಳ್ಬೋದು. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಮಾರಿಷಿಯಸ್ ದೇಶ ಅಂತ ಕೂಡ ನೀವು ಹೇಳ್ಬೋದಾಗುತ್ತೆ, ಸರಿ? ನೆನ್ಪಿಟ್ಕೊಳ್ಳಿ, ಕೇಳ್ತೇನೆ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, IM ಪುಸ್ತಕವನ್ನು ಈ ಸಮಯದಲ್ಲಿ ರಾಜ್ಯಸಭೆಯ ಅಧ್ಯಕ್ಷರೂ ಆಗಿದ್ದ ಉಪಾಧ್ಯಕ್ಷ ಶ್ರೀ ಜಗದೀಪ್ ಧನ್ಕರ್ ಬಿಡುಗಡೆ ಮಾಡಿದರು. ಈ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ದಾನೆ. IM ಅನ್ನುವ ಪುಸ್ತಕ ಯಾರು ಬರೆದಿದ್ದಾರೆ? ಗೋಪಿಚಂದ್ P ಹಿಂದೂಜಾ ಅವರು ಬರೆದಿದ್ದಾರೆ, ಸರಿನಾ? ಗೋಪಿಚಂದ್ P ಹಿಂದೂಜಾ ಅವರು IM ಅನ್ನುವ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಇದನ್ನು ಬಿಡುಗಡೆ ಮಾಡಿದವರು ಯಾರು ಅಂದರೆ ಜಗದೀಪ್ ಧನ್ಕರ್ ಅವರು, ಸರಿನಾ? ಸೊ ಜಗದೀಪ್ ಧನ್ಕರ್ ಅವರು 2025ರಲ್ಲಿ 2024ರಲ್ಲಿ ಬಿಡುಗಡೆ ಮಾಡಿರ್ತಕ್ಕಂತಹ ಪುಸ್ತಕಗಳನ್ನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇವುಗಳನ್ನು ಸ್ವಲ್ಪ ನೋಡ್ಕೊಳ್ಳಿ. ಯಾವುದ್ಯಾವುದು ಪುಸ್ತಕ ಇದೆ? ಲಾ ಆ್ಯಂಡ್ ಸ್ಪಿರಿಚುವಾಲಿಟಿ ಅನ್ನುವ ಪುಸ್ತಕ, ಸರಿನಾ? ಲಾ ಆ್ಯಂಡ್ ಸ್ಪಿರಿಚುವಾಲಿಟಿ ಅನ್ನೋ ಪುಸ್ತಕವನ್ನು ಬಿಡುಗಡೆ ಮಾಡಿದವರು ಯಾರು ಅಂದರೆ ಶ್ರೀ ಜಗದೀಪ್ ಧನ್ಕರ್ ಅವರು. ಇಲ್ಲಿ ಅವ್ರದ್ದು ಆಥರ್ ಹೆಸರು ಕೊಟ್ಟಿಲ್ಲ. ಓಕೆ, ಇಲ್ಲಿ ಆಥರ್ ಹೆಸರು ಕೊಟ್ಟಿಲ್ಲ, ಇಲ್ಲಿ ಕೊಟ್ಟಿದ್ದಾರಾ? ಓಕೆ, ಇದು 2024 ಇದೆ ಅಂತ ಇಲ್ಲಿ ಮೆನ್ಷನ್ ಮಾಡಿಲ್ಲ ಆಥರ್ ನೇಮ್, ಬಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಏನಂತ ಮೆನ್ಷನ್ ಮಾಡಿದ್ದಾರೆ? ಫಸ್ಟ್ ಬುಕ್ಕು AI ಆನ್ ಟ್ರಯಲ್ ಅನ್ನುವ ಪುಸ್ತಕವನ್ನು ಬರೆದವರು ಯಾರು? ಈ ಕ್ವಶನ್ ಕೇಳಿದ ಅಲ್ವಾ ನಿನ್ನೆ ಶಿಫ್ಟಲ್ಲಿ? ಏನಂತ ಇತ್ತು? ಶ್ರೀ ಸುಜಿತ್ ಕುಮಾರ್ ಅನ್ನೋದು ಅಲ್ಲಿ ಆನ್ಸರ್ ಆಗಿತ್ತು, ಸರಿನಾ? ಸುಜಿತ್ ಕುಮಾರ್ ಅನ್ನೋದು ಮತ್ತು ಶ್ರೀ ತೌಸಿಫ್ ಆಲಮ್ ಅನ್ನೋರು ಅದಕ್ಕೆ ಆನ್ಸರ್ ಆಗಿತ್ತು, ಸರಿನಾ? ಸೊ ಇದು ಕೇಳಿದ ನೋಡಿ ಇಲ್ಲಿ. ಸೊ ಇವರೇ ಬಿಡುಗಡೆ ಮಾಡಿದ್ದಾರೆ. ಯಾವುದು? AI ಆನ್ ಟ್ರಯಲ್ ಅನ್ನೋದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದಾರೆ ಯಾರು? ಜಗದೀಪ್ ಧನ್ಕರ್ ಅವರು. ಅದನ್ನು ಆಥರ್ ಯಾರು? ಶ್ರೀ ಸುಜಿತ್ ಅನ್ನೋರು ಇದ್ದಾರೆ. ಅದಾದ ನಂತರ IM ಅನ್ನುವ ಪುಸ್ತಕವನ್ನು ಇವಾಗಲೇ ಹೇಳಿದೆ ನಿಮಗೆ, ಯಾರು? P ಹಿಂದೂಜಾ ಅಂತ, ಸರಿನಾ? ಇವರು ಕೂಡ ಇದ್ರೇನೋ, ಇವಾಗಲೇ ಹೇಳಿದೆ ನಿಮಗೆ. ಇದನ್ನು ಕೂಡ ಪ್ರಶ್ನೆ ಕೇಳಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಶಿಫ್ಟಲ್ಲಿ ನಿಮಗೆ ಮೇ ಬಿ ಇದನ್ನು ಬರ್ಬೋದು. ಯಾವುದು? ಓಕೆ, ಇದನ್ನು ಕೂಡ ಕೇಳಿದಾನಲ್ಲ, ಪಾರ್ಲಿಮೆಂಟ್ ಪವರ್ಸ್ ಫಂಕ್ಷನ್ಸ್ ಆ್ಯಂಡ್ ಪ್ರಿವಿಲೇಜಸ್ ಅನ್ನೋ ಪುಸ್ತಕವನ್ನು ಬರೆದವರು ಯಾರು? KS ಚೌಹಾಣ್ ಅವರು, ಸರಿನಾ? ಸೊ ಇದು ಕೇಳಿದ್ದಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಶಿಫ್ಟಲ್ಲಿ ನಿಮಗೆ ಯಾವುದು ಬರ್ಬೋದು? ಇದನ್ನು ಬರ್ಬೋದೇನೋ. ಯಾವುದು? ವೆಂಕಯ್ಯ ನಾಯ್ಡು ಸ್ಟೇಟ್ಸ್ಮೆನ್ ಅನ್ನುವ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಬಹುದು ನಿಮಗೆ, ಸರಿನಾ? ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಅವ್ರದ್ದೇ ಒಂದು ಬಯೋಗ್ರಫಿ ಆಗಿದೆ, ಸರಿನಾ? ಯಾರ್ದು? ವೆಂಕಯ್ಯ ನಾಯ್ಡು ಅವ್ರದ್ದು. ಸೊ ಅದಾದ ನಂತರ ನೆಕ್ಸ್ಟ್ ಇಲ್ಲಿಯೂ ಕೂಡ ಇದನ್ನು ನಿಮ್ಗೆ ಮೆನ್ಷನ್ ಮಾಡಿದ್ದೀನಿ, ನೀವು ಕೂಡ ಸ್ವಲ್ಪ ನೋಡ್ಕೊಂಡ್ಬೇಡಿ, ಸರಿನಾ? ದ ನ್ಯೂ ವರ್ಲ್ಡ್ 21st ಸೆಂಚುರಿ ಗ್ಲೋಬಲ್ ಆರ್ಡರ್ ಆ್ಯಂಡ್ ಇಂಡಿಯಾ ಅನ್ನೋದನ್ನು, ಸರಿನಾ? ಇದನ್ನು ಬರೆದವರು ಯಾರು ಅಂದರೆ ರಾಮ್ ಯಾದವ್ ಅನ್ನೋರು ಈ ಪುಸ್ತಕವನ್ನು ಬರೆದಿದ್ದಾರೆ, ಸರಿನಾ? ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಮೇ ಬಿ ಇದರಲ್ಲಿ ನಿಮಗೆ ಈ ಒಂದು PPTಯಿಂದ ಈ ಒಂದು ಏನು ಪೇಜ್ ಇದೆ ಅಲ್ವಾ, ಈ ಪೇಜಿಂದ ಮಿನಿಮಮ್ ಒಂದು ಕ್ವಶನ್ ಬಂದೇ ಬರುತ್ತೆ ಇನ್ನು ಒಂದು 4-5 ಶಿಫ್ಟ್ಗಳಲ್ಲಿ, ಸರಿನಾ? ಇದನ್ನು ನೋಡ್ಕೊಳ್ಳಿ, ಕೇಳ್ಬೋದು ನಿಮಗೆ.
ಸೊ ಇದಾಗಿತ್ತು ಇಲ್ಲಿವರೆಗೆ RRB NTPC 11th ಆಗಸ್ಟ್ ಸೆಕೆಂಡ್ ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ, ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.